ಅಂಡ್ ಇವತ್ತು ಕನೆಕ್ಷನ್ ಬಿಟ್ವೀನ್ ವಾಸ್ತು ಅಂಡ್ ಹಾರೋಸ್ಕೋಪ್ ತಿಳ್ಕೊಳ್ಳೋಣ. ನಮಗೆ ರಾಶಿ ಚಕ್ರದಲ್ಲಿ 12 ರಾಶಿಗಳಿರುತ್ತೆ ಅಂತ ಗೊತ್ತಲ್ವ ಎಲ್ಲಾರ್ಗು. ಫಸ್ಟ್ ಬಂದು ಮೇಷರಾಶಿ, ಇಂಗ್ಲಿಷಲ್ಲಿ ಏರೀಸ್ ಅಂತಾರೆ. ಇದು ಈಸ್ಟ್ ಡೈರೆಕ್ಷನ್, ಇದ್ರ ಡೈರೆಕ್ಷನ್ ಬಂದು ಈಸ್ಟ್. ಇದು ತತ್ವ ಬಂದು ಅಗ್ನಿ ತತ್ವ, ಫೈರ್ ಎಲಿಮೆಂಟ್. ನೆಕ್ಸ್ಟ್ ವೃಷಭ ರಾಶಿ ಸೌತ್ ಡೈರೆಕ್ಷನ್, ಇದು ಬಂದು ಅರ್ತ್ ಎಲಿಮೆಂಟ್. ಮೂರನೇ ರಾಶಿ ಬಂದು ಮಿಥುನ ರಾಶಿ ಜೆಮಿನಿ, ಅದು ವೆಸ್ಟ್ ಡೈರೆಕ್ಷನ್. ಅದ್ರ ಎಲಿಮೆಂಟ್ ಬಂದು ಏರ್ ಎಲಿಮೆಂಟ್, ವಾಯು ತತ್ವ. ಆ ರಾಶಿ ಅಲ್ಲಿ ಯಾರಾದ್ರೂ ಹುಟ್ಟಿದ್ರೆ ಅವ್ರಿಗೂ ವಾಯು ತತ್ವದ ಗುಣಗಳು ಜಾಸ್ತಿ ಇರುತ್ತೆ. ಅಂಡ್ ಕರ್ಕಾಟಕ ರಾಶಿ, 4ನೇದು ಬಂದು ಕರ್ಕಾಟಕ ಕ್ಯಾನ್ಸರ್, ಅದು ನಾರ್ತ್ ಡೈರೆಕ್ಷನ್, ಅದು ವಾಟರ್ ಎಲಿಮೆಂಟ್, ಇದು ಜಲತತ್ವದ ರಾಶಿ. 5ನೇದು ಬಂದು ಸಿಂಹರಾಶಿ, ಈಸ್ಟ್ ಡೈರೆಕ್ಷನ್, ಅದು ಬಂದು ಫೈರ್ ಎಲಿಮೆಂಟ್ ಬರುತ್ತೆ, ಅಗ್ನಿ ತತ್ವ. 6ನೇದು ಕನ್ಯಾ ರಾಶಿ, ಸೌತ್ ಡೈರೆಕ್ಷನ್, ಅದ್ರ ಎಲಿಮೆಂಟ್ ಬಂದು ಅರ್ತ್ ಎಲಿಮೆಂಟ್, ಭೂತತ್ವ. ನೆಕ್ಸ್ಟ್ ಬಂದು ತುಲಾ ರಾಶಿ, ಲಿಬ್ರಾ, ವೆಸ್ಟ್ ಡೈರೆಕ್ಷನ್, ಏರ್ ಎಲಿಮೆಂಟ್, ಇದು ಬಂದ್ರು ವಾಯು ತತ್ವ ಗುಣಗಳು ಹೊಂದಿರುವಂತ ರಾಶಿ. ವೃಶ್ಚಿಕ ರಾಶಿ ನೆಕ್ಸ್ಟ್ ಸ್ಕಾರ್ಪಿಯೋ, ನಾರ್ತ್ ಡೈರೆಕ್ಷನ್, ಇದ್ರ ಎಲಿಮೆಂಟು ವಾಟರ್ ಎಲಿಮೆಂಟ್. ಧನುರ್ ರಾಶಿ ಸ್ಯಾಜಿಟೇರಿಯಸ್, ಇದ್ರ ಡೈರೆಕ್ಷನ್ ಬಂದು ಈಸ್ಟ್ ಡೈರೆಕ್ಷನ್, ಫೈರ್ ಎಲಿಮೆಂಟ್. ಮಕರ ರಾಶಿ ಬಂದು ಸೌತ್ ಡೈರೆಕ್ಷನ್, ಅದು ತತ್ವ ಬಂದು ಭೂತತ್ವ, ಅರ್ತ್ ಎಲಿಮೆಂಟ್. ಕುಂಭರಾಶಿ ವೆಸ್ಟ್ ಡೈರೆಕ್ಷನ್, ಇದು ಬಂದು ವಾಯು ತತ್ವದ ರಾಶಿ, ಏರ್ ಎಲಿಮೆಂಟ್ ರಾಶಿ. ಅಂಡ್ ಮೀನ ರಾಶಿ ಬಂದು ನಾರ್ತ್ ಡೈರೆಕ್ಷನ್, ಇದ್ರ ತತ್ವ ಬಂದು ವಾಟರ್, ಇದೂನು ಜಲತತ್ವದ ರಾಶಿ. 12 ರಾಶಿಗಳನ್ನ 4 ಆಗಿ ಡಿವೈಡ್ ಮಾಡಿ ಅಗ್ನಿ ತತ್ವ, ಭೂತತ್ವ, ವಾಯುತತ್ವ ಮತ್ತೆ ಜಲತತ್ವ ಅಂತ 4 ಭಾಗಗಳಾಗಿ ಡಿವೈಡ್ ಮಾಡಿದ್ದಾರೆ. ಅಂಡ್ ಮತ್ತೆ ನೆಕ್ಸ್ಟ್ ಬರೋಂಥ ರಾಶಿ ಸೇಮ್ ಹಂಗೆ, ಅಗ್ನಿ ತತ್ವ, ಭೂತತ್ವ, ವಾಯುತತ್ವ, ಆಮೇಲೆ ಜಲತತ್ವ. ಈ ತರ 4 ರಾಶಿಗಳನ್ನ ಡಿವೈಡ್ ಮಾಡಿರ್ತಾರೆ ರಾಶಿ ಚಕ್ರದಲ್ಲಿ. ನಮ್ಮ ಡೈರೆಕ್ಷನ್ಸು, ನಮ್ಮ ಎಲಿಮೆಂಟ್ಸ್ಗೂ ಹಾಗೆ ನಮ್ಮ ಹಾರೋಸ್ಕೋಪ್ಗೂ ಇರುವಂತ ಸಂಬಂಧ ಇದು. ನೆಕ್ಸ್ಟ್ ಕನೆಕ್ಷನ್ ಬಿಟ್ವೀನ್ ವಾಸ್ತು ಅಂಡ್ ಹೆಲ್ತ್. ನಮ್ಮ ವಾಸ್ತು ಅಲ್ಲಿ ಮರ್ಮಸ್ಥಾನ ಅಂತ ಬರುತ್ತೆ. ನಾವು ಯಾವುದೇ ಮನೆ ಕಟ್ಟಬೇಕು ಅಂದ್ರೂ ಅದಕ್ಕೆ ಮರ್ಮಸ್ಥಾನಗಳಿರುತ್ತೆ. ಅದ್ರ ಮಧ್ಯದಲ್ಲಿ ಬರುವಂಥದ್ದು ಮಹಾಮರ್ಮಸ್ಥಾನ, ಅದು ಬಂದು ಒಂದೇ ಇರುತ್ತೆ. ಅದನ್ನ ಸೆಂಟರ್ ಆಫ್ ದ ಸೈಟ್ ಅಂತ ಅಂತಾರೆ. ನಮ್ಮ ಸೈಟ್ ಮಧ್ಯಭಾಗದಲ್ಲಿ ಇರೋಂಥ ಮರ್ಮಸ್ಥಾನನ ಮಹಾಮರ್ಮಸ್ಥಾನ ಅಂತಾರೆ. ಆಮೇಲೆ ಸುತ್ತಲೂ ಈ ರೆಡ್ ಕಲರ್ ಡಾಟ್ಸ್ ಏನ ತೋರಿಸ್ತಾ ಇದೋ ಈ 16, ಇವನ್ನ ಮರ್ಮಸ್ಥಾನ ಅಂತ ಕರೀತಾರೆ. ಇದು ಬಂದು ವಾಸ್ತು ಪುರುಷ ಇಮೇಜ್, ವಾಸ್ತು ಪುರುಷ ಇಮೇಜು. ಅಂಡ್ ಡೈರೆಕ್ಷನ್ಸ್ ನಿಮಗೆ ನಾರ್ತ್, ನೆನ್ನೆ ಹೇಳ್ಕೊಟ್ನಲ್ವಾ, ನಾರ್ತ್ ಈಸ್ಟು, ಇವೆಲ್ಲ ಡೈರೆಕ್ಷನ್ಸ್. ವಾಸ್ತು ಪುರುಷನ ತಲೆ ಯಾವಾಗಲೂ ನಾರ್ತ್ ಈಸ್ಟ್ ಕಡೆ ಇರುತ್ತೆ, ಕಾಲು ಸೌತ್ ವೆಸ್ಟ್ ಕಡೆ ಇರುತ್ತೆ. ಮೊಣಕಾಲು ನಾರ್ತ್ ವೆಸ್ಟ್ಗೆ ಒಂದು, ಆಮೇಲೆ ಈ ಕಡೆ ಬಂದು ಸೌತ್ ಈಸ್ಟ್ಗೊಂದು ಇರುತ್ತೆ. ನಮಗೆ ಮತ್ತೆ ಉಪಮರ್ಮಸ್ಥಾನ ಅಂತ ಬರುತ್ತೆ, ಅವು ಬಂದು 8. ನಿಮಗೆ ಗ್ರೇ ಕಲರ್ ಕಾಣ್ತಿದ್ಯಲ್ವಾ, ಈ 8 ಬಂದು ಉಪಮರ್ಮಸ್ಥಾನ. ಸಾರಿ, ಬ್ಲೂ ಕಲರ್ ಕಾಣ್ತಿರೋದೆಲ್ಲ ಉಪಮರ್ಮಸ್ಥಾನ, ಅಂಡ್ ಗ್ರೇ ಕಲರ್ ಇರೋದೆಲ್ಲ ಉಪಮರ್ಮಸ್ಥಾನ. ಈ ಮರ್ಮಸ್ಥಾನಗಳಿಗೂ ನಮ್ಮ ಹೆಲ್ತ್ಗೂ ಏನು ಸಂಬಂಧ ಅಂದರೆ, ಆ್ಯಕ್ಚುಲಿ ನಾವು ಯಾವುದೇ ಬಿಲ್ಡಿಂಗ್ ಕಟ್ಟಬೇಕಂದ್ರೂ ಆಟೋಮ್ಯಾಟಿಕ್ ಆಗಿ ಡಿಫಾಲ್ಟು ಮರ್ಮಸ್ಥಾನಗಳೆಲ್ಲ ಅಲೈನ್ಮೆಂಟ್ ಆಗೋಗಿರುತ್ತೆ.
ನಾವು ಮನೆ ಕಟ್ಟಬೇಕಾದ್ರೆ ಅಲ್ಲಿ ಪಿಲ್ಲರ್ ಬರೋದು ಆ ಥರ ಎಲ್ಲ ಆಗೋದಿಲ್ಲ. ಅದು ನೇಚರ್ ಮೇಡು. ಅದು ಆಟೋಮ್ಯಾಟಿಕ್ ಆಗಿ ನಮಗೆ ಅಲ್ಲಿ ಮರ್ಮಸ್ಥಾನ ಇರೋ ಕಡೆ ನಾವು ಪಿಲ್ಲರ್ ಹಾಕ್ಬೇಕಂದ್ರೂ ಏನೋ ಮೈಂಡ್ ಚೇಂಜ್ ಮಾಡ್ಕೊಂಡಾದ್ರೂ ಸರಿ, ಮತ್ತೆ ನಾವು ಅದನ್ನ ಚೇಂಜ್ ಮಾಡಿ ಬೇರೆ ಕಡೆ ಹಾಕ್ತೀವಿ. ಆ ಥರ ಅದು ನೇಚರ್ ಮೇಡು. ಬಟ್ ಮನೆ ಕಟ್ಟಾದ್ಮೇಲೆ ಈ ಮಧ್ಯಭಾಗದಲ್ಲಿ ಎಲ್ಲಾದ್ರೂ ಮರ್ಮಸ್ಥಾನಗಳು ಏನಾದ್ರು ನಾವು ಸೋಫಾಗಳು ಇಡೋದು, ದೊಡ್ಡ ದೊಡ್ಡ ಫರ್ನಿಚರ್ಸ್ ಇಡೋದು, ಮತ್ತೆ ಈ ಮರದ ವುಡನ್ ಐಟಮ್ಸ್ ಎಲ್ಲ ಬರುತ್ತಲ್ವಾ, ಟೇಬಲ್ಸು, ದೊಡ್ಡ ದೊಡ್ಡ ಚೇರ್ಸು, ಆ ಥರ ಅವೆಲ್ಲ ನಾವು ಫ್ರಿಜ್ಜು ಈ ಥರವೆಲ್ಲ ಐಟಮ್ಸು ಈ ಮರ್ಮಸ್ಥಾನಗಳಲ್ಲಿಟ್ಟರೆ ಆ ಭಾಗ ನಿಮಗೆ ವಾಸ್ತು ಪುರುಷ ಕಾಣ್ತಿದ್ದಾನಲ್ವಾ, ಈ ಫಾರ್ ಎಕ್ಸಾಂಪಲ್ ಇಲ್ಲಿ ನಾರ್ತ್ ವೆಸ್ಟ್ ಅಲ್ಲಿ ಈ ಉಪಮರ್ಮಸ್ಥಾನದಲ್ಲಿ ಇಟ್ರಿ ಅಂತ ತಿಳ್ಕೊಳ್ಳಿ. ಇಲ್ಲಿ ಅವಾಗ ಆ ಭಾಗ ನಮ್ಮ ಬಾಡಿ ಆ ಪಾರ್ಟು ಪೇನ್ ಬರೋದು, ಆ ಪಾರ್ಟ್ಗೆ ಏನಾದ್ರು ಎಫೆಕ್ಟ್ ಆಗೋದು ಆಗುತ್ತೆ. ಇದು ಬಂದು ಬ್ರಹ್ಮಸ್ಥಾನ, ಮಹಾಮರ್ಮಸ್ಥಾನ ಬಂದು ಬ್ರಹ್ಮಸ್ಥಾನ. ಈ ಬ್ರಹ್ಮಸ್ಥಾನದಲ್ಲಿ ಏನೇ ವೆಯ್ಟ್ ಆಗಲಿ, ಗೋಡೆ ಆಗಲಿ ಅಥವಾ ಮೇಲ್ಗಡೆ ನಮಗೆ ಬೀಮು ಈ ಥರವೆಲ್ಲ ಬರಬಾರ್ದು. ಆ ಥರವೆಲ್ಲ ಬಂದಾಗ ನಮ್ಮ ಸ್ಟಮಕ್ ಪ್ರಾಬ್ಲಮ್ಸು ಜಾಸ್ತಿ ಆಗುತ್ತೆ, ನಮಗೆ ಹೊಟ್ಟೆಯಲ್ಲಿ ತೊಂದರೆಗಳು ಜಾಸ್ತಿ ಆಗುತ್ತೆ. ಯಾರಿಗೆ ಬ್ರಹ್ಮಸ್ಥಾನದಲ್ಲಿ, ಯಾರ ಮನೆ ಬ್ರಹ್ಮಸ್ಥಾನದಲ್ಲಿ ವೆಯ್ಟೇಜ್ ಇರೋದು, ಬೀಮ್ ಇರೋದು ಅಥವಾ ಮಧ್ಯಕ್ಕೆ ಕರೆಕ್ಟಾಗಿ ಗೋಡೆ ಬಂದಿರೋದು ಈ ಥರ ಎಲ್ಲ ಇದ್ರೆ ಬ್ರಹ್ಮಸ್ಥಾನಕ್ಕೆ ಎಫೆಕ್ಟ್ ಆಗಿದೆ ಅಂತ ಅರ್ಥ. ಅವ್ರಿಗೆ ಉದರ ಸಂಬಂಧಿತ ಕಾಯಿಲೆಗಳು ಜಾಸ್ತಿ ಬರುತ್ತೆ. ಯಾವ ಪಾರ್ಟ್ ಆದ್ರೂ ಸರಿ, ಇವಾಗ ಸೌತ್ ಈಸ್ಟ್ ಅಡುಗೆ ಮನೆ ಬರುತ್ತೆ ನಮ್ಗೆ ಇಲ್ಲಿ ಮರ್ಮಸ್ಥಾನದಲ್ಲಿ, ಇಲ್ಲಿ ನನ್ನ ಕನ್ಸರ್ನ್ ಇದು ಮಾಡ್ತಾ ಇದ್ದೀನಲ್ವಾ, ಅಲ್ಲೇನಾದ್ರೂ ಒಂದು ಫ್ರಿಡ್ಜ್ ಇಡೋದು ಅಥವಾ ಏನಾದರೂ ಭಾರದ ಐಟಮ್ಗಳು ಇರೋದು ಆ ಥರ ಏನಾದ್ರು ಮಾಡಿದ್ರೆ ಈ ಮೊಣಕೈ ರೈಟ್ ಸೈಡ್ ಆ ಥರ ಪೇನ್ಸ್ ಬರೋದು ಆ ಥರ ಎಲ್ಲ ಶುರು ಆಗುತ್ತೆ. ಎಲ್ಲೆಲ್ಲಿ ಮರ್ಮಸ್ಥಾನಗಳಿದೆಯೋ ಅಲ್ಲೆಲ್ಲ ನಾವು ವೇಟೇಜ್ ಇಟ್ಟರೆ ಆ ಮರ್ಮಸ್ಥಾನಗಳಿಗೆ ಸಂಬಂಧಪಟ್ಟಂತ, ಆ ಬಾಡಿ ಪಾರ್ಟ್ಸ್ಗೆ ಸಂಬಂಧಪಟ್ಟಂತ ಕಾಯಿಲೆಗಳು ಬರುವಂತ ಚಾನ್ಸಸ್ಸು ತುಂಬ ಇರುತ್ತೆ. ಅರ್ಥ ಆಯ್ತಾ? ಏನಾದರೂ ಡೌಟ್ ಇದೆಯಾ? ಇಲ್ಲಪ್ಪ, ಏನಿಲ್ಲ, ಸುಹಾಸಿನಿ ಅರ್ಥ ಆಗ್ತಾ ಇದೆ. ಏಬಲ್ ಟು ಅಂಡರ್ಸ್ಟ್ಯಾಂಡ್ ಅಲ್ವಾ? ನೆಕ್ಸ್ಟ್ ಮೇಜರ್ ವಾಸ್ತು ಡಿಫೆಕ್ಟ್ ಬರುವಂಥದ್ದು ಈ ರೋಡ್ ಹಿಟ್ಸ್. ಕೇಳೇ ಇರ್ತೀರಲ್ವಾ ಎಲ್ಲರೂ ರೋಡ್ ಹಿಟ್ಸ್ ಬಗ್ಗೆ. ಮನೆ ಎದುರುಗಡೆ ರೋಡ್ ಇದೆ, ನಮ್ಮ ಸೈಟ್ ಎದುರುಗಡೆ ರೋಡ್ ಇದೆ, ಅದು ಬಂದು ಪ್ರಾಬ್ಲಮೆಟಿಕ್ಕು ಅಂತ ಹೇಳ್ತಿರ್ತಾರಲ್ವಾ. ಆ್ಯಕ್ಚುಲಿ ನಾರ್ತಿಂದ ಹಿಡಿದು ಈಸ್ಟ್ ತನಕ ಬರುವಂತಹ ರೋಡ್ ಹಿಟ್ಸ್, ನಾರ್ತ್ ಸೈಡಿಂದ ಈಸ್ಟ್ ತನಕ ಬರುವಂತಹ ರೋಡ್ ಹಿಟ್ಸು ನಮಗೆ ಒಳ್ಳೇದನ್ನು ಮಾಡುತ್ತೆ. ಆದರೆ ಸೌತ್ ಈಸ್ಟಿಂದ ಮತ್ತೆ ನಮಗೆ ವೆಸ್ಟ್ವರೆಗೂ ಬರುವಂತಹ ರೋಡ್ ಹಿಟ್ಸ್ ಎಲ್ಲ ಏನು ಮಾಡುತ್ತೆ ಅಂದರೆ ಮನೆಯಲ್ಲಿ ಆಕ್ಸಿಡೆಂಟ್ಸು, ಜಗಳಗಳು, ಫೈನಾನ್ಷಿಯಲ್ ಪ್ರಾಬ್ಲಮ್ಸು, ಆಕ್ಸಿಡೆಂಟ್ಸಿಂದ ಡೆತ್ ಆಗುವಂಥ ಸಮಸ್ಯೆಗಳು ಎಲ್ಲ ಜಾಸ್ತಿ ಬರುತ್ತೆ. ಆ್ಯಂಡ್ ಆ ಮನೆಯಲ್ಲ ಆ ಭಾಗ ಯಾವ ಕಡೆಯಿಂದ ರೋಡ್ ಹಿಟ್ ಆಗ್ತಾ ಇದೆಯೋ ಆ ಭಾಗಕ್ಕೆ ಸಂಬಂಧಪಟ್ಟಂತಹ ವಾಸ್ತುದೋಷಗಳೆಲ್ಲ ನಮಗೆ ತುಂಬ ಬರ್ತಾ ಇರುತ್ತೆ. ಇವಾಗ ಅಪಾರ್ಟ್ಮೆಂಟ್ಗಳು 3-4 ಸೈಟ್ಸ್ ತಗೊಂಡು ಕಟ್ಬಿಟ್ಟಿರ್ತಾರೆ, ದೊಡ್ಡ ದೊಡ್ಡ ಮನೆಗಳೆಲ್ಲ ಆ ಥರ ಕಟ್ಟಿರ್ತಾರೆ. ಆವಾಗ ರೋಡ್ ಹಿಟ್ಸ್ ಎದುರುಗಡೆ ಟೀ ಹಿಟ್ಸ್ ಬರೋವಂಥದ್ದು. ಟೀ ಹಿಟ್ಸು ಮೇಜರ್ ವಾಸ್ತುದೋಷ. ಇಂತಹ ದೋಷಗಳೆಲ್ಲ ಬರುವಂಥ ಕಡೆ ಮನೆಗಳಿದ್ರೆ ಅಂತಹ ಮನೆಗಳಲ್ಲಿ ತುಂಬ ಹೆಲ್ತ್ ಪ್ರಾಬ್ಲಮ್ಸ್ ಬರೋದು, ಫೈನಾನ್ಷಿಯಲ್ ಕ್ರೈಸಸ್ ತುಂಬ ಬರುತ್ತೆ, ಆಕ್ಸಿಡೆಂಟ್ಸ್ ಆ ಥರವೆಲ್ಲ ಆಗ್ತಾ ಇರುತ್ತೆ. ಅದು ಡೈರೆಕ್ಟ್ ಹಿಟ್ ಆದರೂ ಸರಿ, ಟೀ ಹಿಟ್ ಆದರೂ ಸರಿ, ನಮಗೆ ಸೌತ್ ಈಸ್ಟಿಂದ ವೆಸ್ಟ್ ತನಕ ರೋಡ್ ಹಿಟ್ಸ್ ಇರೋಂತಹ ಸೈಟ್ಗಳಾಗಲಿ ಮನೆಗಳಾಗಲಿ ತಗೊಳ್ದಿರೋ ಇರೋದೇ ಬೆಸ್ಟ್. ನಾರ್ತಿಂದ ಈಸ್ಟ್ ತನಕ ಬರುವಂತಹ ಸೈಟ್ಗಳೆಲ್ಲ, ರೋಡ್ ಹಿಟ್ ಬರುವಂಥ ಸೈಟ್ಗಳೆಲ್ಲ ನಮಗೆ ಅಭಿವೃದ್ಧಿ ತಂದುಕೊಡುತ್ತೆ. ನಮಗೆ ನಾರ್ತ್ ಕಡೆ ರೋಡ್ ಇದ್ದರೆ, ಸ್ಲೋಪ್ ಡೌನು ಇದ್ದರೆ ಆ ಮನೆಗಳಲ್ಲೆಲ್ಲ ತುಂಬ ಚೆನ್ನಾಗಿ ಅಭಿವೃದ್ಧಿನೂ ತಂದುಕೊಡುತ್ತೆ. ಯಾವ ಥರ? ನಾರ್ತಿಂದ ನಮಗೆ ಈಸ್ಟ್ ಡೈರೆಕ್ಷನ್ ಕಡೆ, ನಾರ್ತಿಂದ ಈಸ್ಟ್ ಫುಲ್ಲು ಅಷ್ಟು ಡೈರೆಕ್ಷನ್ನು ನಮಗೆ ಅಭಿವೃದ್ಧಿ ತಂದುಕೊಡುತ್ತೆ. ಫೈನಾನ್ಷಿಯಲ್ ಆಗಲಿ, ಆ ಮನೇಲಿ ವಾಸ ಮಾಡೋವಂಥವ್ರಿಗೆ ಎಲ್ಲ ರೀತಿಯ ಅಭಿವೃದ್ಧಿನೂ ತಂದುಕೊಡುತ್ತೆ.
ಆಮೇಲೆ ನಮಗೆ ನಾರ್ತ್ ಈಸ್ಟು ಸ್ವಲ್ಪ ಬೆಳೆದ್ರೂ ಒಳ್ಳೆಯದು. ದೇವಮೂಲೆ ಬೆಳೆದಿರೋದು ಅಂತ ಹೇಳ್ತಿರ್ತಾರಲ್ವಾ. ಹ್ಮ್ ಹ್ಮ್ ಸೊ ಆ ಥರ ಅದು ಸ್ವಲ್ಪ ಒಂದು 3 ಫೀಟ್ ಅಷ್ಟು ಬೆಳೆದ್ರು ಒಂದು ಒಳ್ಳೇದು. 3 to 4 ಫೀಟ್ಗಿಂತ ಇನ್ನೂ ಜಾಸ್ತಿ ಬೆಳೆದ್ರೆ ಅಷ್ಟು ಒಳ್ಳೇದಲ್ಲ. 3 ಫೀಟ್ವರೆಗೂ ಓಕೆ, 3 to 4 ಫೀಟ್. ಆ ಸ್ಥಾನಗಳೆಲ್ಲ ರೋಡ್ ಹಿಟ್ಸು ನಮಗೆ ಒಳ್ಳೇದೇ ಮಾಡುತ್ತೆ. ಸೌತ್ ಈಸ್ಟಿಂದ ವೆಸ್ಟ್ ತನಕ ಮಾತ್ರ ರೋಡ್ ಹಿಟ್ ಮಾತ್ರ ಇರಲೇಬಾರ್ದು. ಟೀ ಹಿಟ್ಟು, ಡೈರೆಕ್ಟ್ ರೋಡ್ ಹಿಟ್ಟು ಇರಬಾರ್ದು. ಇವೆಲ್ಲ ರೋಡ್ ಹಿಟ್ಸ್. ಸೊ ಇವತ್ತು ನಾವು ಸ್ವಲ್ಪ ರೆಮಿಡೀಸ್ ಬಗ್ಗೆ ತಿಳ್ಕೊಳ್ಳೋಣ. ನಮಗೆ ಮುಖ್ಯವಾಗಿ ನಮಗೆ ಮನೆ ಬಾಗಿಲು ಯಾವ ಡೈರೆಕ್ಷನಲ್ಲಿ ಬರುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟು. ಇಲ್ಲಿ ನಾರ್ತ್ ಈಸ್ಟ್ ಇದೆಯಲ್ವಾ, 22.5 ಡಿಗ್ರಿ. ಮನೆ ಬಾಗಿಲು ಇಡಕ್ಕೆ ಮಾತ್ರ ಇದನ್ನು ಮತ್ತೆ ಎರಡಾಗಿ ಡಿವೈಡ್ ಮಾಡ್ತಾರೆ. ನಾರ್ತಲ್ಲಿ N1 N2, ನಾರ್ತಿಂದ ನಾರ್ತ್ ಈಸ್ಟ್ವರೆಗೂ N1 N2, ನಾರ್ತ್ ಈಸ್ಟಿಂದ ನಾರ್ತ್ ಈಸ್ಟ್ ತನಕ N3 N4, ಈ ಥರ 32 ಮಾಡ್ತಾರೆ. ಇವಾಗ ನಾನು ನಿನ್ನೆ ನಿಮಗೆ 16 ಡೈರೆಕ್ಷನ್ಸ್ ಬಗ್ಗೆ ಹೇಳ್ಕೊಟ್ನಲ್ವಾ, ಹ್ಮ್ ಹ್ಮ್ ಆ 16ನ ಮತ್ತೆ ಡಬಲ್ ಮಾಡ್ತಾರೆ ಇಂಟು 2. ಅದನ್ನ ಅವಾಗ ಹಂಗೆ ಮಾಡಿದಾಗ ನಿಮಗೆ ಮನೆ ಬಾಗಿಲು ಯಾವ ಡೈರೆಕ್ಷನಲ್ಲಿ ಬರುತ್ತೆ ಅಂತ ನಿಮಗೆ ಮನೆ ಎಂಟ್ರೆನ್ಸ್ ಹತ್ರ ಇಟ್ಟರೆ ಗೊತ್ತಾಗುತ್ತೆ. ಕಂಪಾಸ್ ಇಟ್ಟರೆ ಎಲ್ಲಿ ಬಂದಿದೆ ಅಂತ. N1 N2 ಬಂದಿದೆಯಾ, N3 N4 ಬಂದಿದೆಯಾ. ನಾರ್ತ್ರನ್ ಸೈಡ್ ಬರೋ ಅಂತಹವೆಲ್ಲ ನಿಮಗೆ N1 to N8 ಅಂತಾರೆ. ಈಸ್ಟರ್ನ್ ಸೈಡ್ ಬರುವಂತಹ ಮನೆ ಬಾಗಿಲುಗಳಿಗೆಲ್ಲ ಈಸ್ಟರ್ನ್ ಸೈಡ್ ಮೇನ್ ಡೋರ್ಸ್ ಅಂತಾರೆ. ಅದು ಬಂದು E1 to E8. ಸೌತ್ರನ್ ಸೈಡ್ ಬರೋಂಥವೆಲ್ಲ, ಸೌತ್ ಕಡೆಯಿಂದ ವೆಸ್ಟ್ವರೆಗೂ ಬರುವಂತಹ ಮನೆ ಬಾಗಿಲುಗಳಿಗೆಲ್ಲ ಸೌತ್ರನ್ ಸೈಡು ಅದು S1 ಇಂದ S8 ತನಕ ಇರುತ್ತೆ. ವೆಸ್ಟಿಂದ ಮತ್ತೆ ನಾರ್ತ್ ತನಕ ಬರುವಂಥವು W1 to W8. ಈ ಥರ 32 ಝೋನ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ, ಓನ್ಲಿ ಫಾರ್ ಮೇನ್ ಡೋರ್ ಎಂಟ್ರೆನ್ಸ್. ಮಿಕ್ಕಿದಕ್ಕೆಲ್ಲ ಓನ್ಲಿ 16 ಝೋನ್ಸೇ ಚೆಕ್ ಮಾಡೋದು. ಮೇನ್ ಡೋರ್ಗೆ ಮಾತ್ರ 32 ಝೋನ್ಸ್ ಅಂತ ಚೆಕ್ ಮಾಡ್ತಾರೆ. ಆ್ಯಕ್ಚುಲಿ ನಮಗೆ ಮೇನ್ ಡೋರು ಹೇಗಿದ್ರೆ ತುಂಬ ಒಳ್ಳೆಯದು. ಎಕ್ಸಾಕ್ಟ್ ನಾರ್ತ್ 0 ಡಿಗ್ರಿ ಅಂಡ್ ಎಕ್ಸಾಕ್ಟ್ ಈಸ್ಟ್ 90 ಡಿಗ್ರಿ, ಎಕ್ಸಾಕ್ಟ್ ಸೌತ್ 180 ಡಿಗ್ರಿ, ಆಮೇಲೆ 270 ಡಿಗ್ರಿ ಎಕ್ಸಾಕ್ಟ್ ವೆಸ್ಟು. ನಮ್ಮ ಮನೆ ಬಾಗಿಲು ನಮ್ಮ ಮನೆ ಸೆಂಟರ್ ಪಾಯಿಂಟಲ್ಲಿ ನಿಂತ್ಕೊಂಡು ನಾವು ಕಾಂಪಾಸ್ ಇಟ್ಟರೆ ನಮಗೆ ನಾರ್ತು, ನಮ್ಮ ಮೇನ್ ಡೋರ್ ಬರೋ ಕಡೆ ಎಕ್ಸಾಕ್ಟ್ ನಾರ್ತ್ ಇದ್ದು ಅದು 0 ಡಿಗ್ರಿ ಇದ್ದರೆ ತುಂಬ ಒಳ್ಳೆಯದು. ತುಂಬ ಆಪರ್ಚುನಿಟೀಸು ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟು, ತುಂಬ ದುಡ್ಡು ಆ ಥರ ಎಲ್ಲ ಬರುತ್ತೆ. ಅಂದರೆ ಮತ್ತೆ ನೆಕ್ಸ್ಟು ಈಸ್ಟ್ ಕಡೆ ಎಕ್ಸಾಕ್ಟ್ 90 ಡಿಗ್ರಿ ನಿಮ್ಮದು ಈಸ್ಟ್, ನಮ್ಮದು ಬಂದು ಪೂರ್ವದ ಬಾಗಿಲು ಅಂತ ಅಂದರೆ ನಿಮ್ಮ ಪೂರ್ವದ ಬಾಗಿಲು ಎಕ್ಸಾಕ್ಟ್ 90 ಡಿಗ್ರಿಯಲ್ಲೇ ಬಂದಿದೆಯಾ, ನಿಮ್ಮ ಮನೆ ಮಧ್ಯಭಾಗದಲ್ಲಿ ನಿಂತ್ಕೊಂಡು ನೋಡಿದಾಗ ಎಕ್ಸಾಕ್ಟ್ 90 ಡಿಗ್ರಿಗೆ ನಿಮ್ಮ ಮನೆ ಬಾಗಿಲು ಬಂದಿದೆಯಾ, ತುಂಬ ಒಳ್ಳೆಯದು, ತುಂಬ ಒಳ್ಳೆಯದಾಗುತ್ತೆ ಹಂಗೆ ಇಟ್ಕೊಂಡ್ರೆ. ಇದರಿಂದ ನಮಗೆ ಪಬ್ಲಿಕ್ ಕನೆಕ್ಟಿವಿಟಿ ತುಂಬ ಚೆನ್ನಾಗಿರುತ್ತೆ. ಪಬ್ಲಿಕ್ ಸರ್ವಿಸಸ್ ಮಾಡೋ ಅಂಥ ಸೆಕ್ಟರ್ಗಳೆಲ್ಲ ಯಾವ್ಯಾವುದು ಅಲ್ಲಿ ಅಂಥ ಕೆಲಸಗಳೆಲ್ಲ ಯಾರು ಮಾಡ್ತಾ ಇದ್ದಾರೋ ಅವ್ರಿಗೆಲ್ಲ ಅದು ತುಂಬ ಎಸ್ಟಾಬ್ಲಿಷ್ ಕೊಡುತ್ತೆ, ತುಂಬ ಮನಿನೂ ಕೊಡುತ್ತೆ. ನೆಕ್ಸ್ಟ್ ಎಂಟ್ರೆನ್ಸ್ ಬಂದು ಒಳ್ಳೆ ಎಂಟ್ರೆನ್ಸ್ ಬಂದು ಎಕ್ಸಾಕ್ಟ್ ಸೌತು. ಯಾರು ದಕ್ಷಿಣ ಬಾಗಿಲು ಇಟ್ಕೊಂಡಿರ್ತಾರೋ ಅಂಥವ್ರಿಗೆ, ದಕ್ಷಿಣ ಬಾಗಿಲಿರೋ ಅಂಥವ್ರಿಗೆ ಎಕ್ಸಾಕ್ಟ್ 180 ಡಿಗ್ರಿ ನಿಮ್ಮ ಮನೆ ಮಧ್ಯ ಭಾಗದಿಂದ ನಿಂತ್ಕೊಂಡು ನೋಡಿದ್ರೆ ಎಕ್ಸಾಕ್ಟ್ 180 ಡಿಗ್ರಿಯಲ್ಲೇ ನಿಮ್ಮ ಮನೆ ಬಾಗಿಲು ಬಂದಿದೆ ಅಂದರೆ ತುಂಬ ಒಳ್ಳೆಯದು. ಆ ಮನೆಯಲ್ಲಿ ವಾಸ ಮಾಡೋರಿಗೆ ತುಂಬ ಹೆಸರು, ಕೀರ್ತಿ, ಪ್ರತಿಷ್ಠೆ ಎಲ್ಲ ಬರುತ್ತೆ. ಅದರಿಂದ ಫೈನಾನ್ಷಿಯಲ್ ಸೆಟಲ್ಮೆಂಟ್ಸು ಇರುತ್ತೆ. ಫೈನಾನ್ಷಿಯಲ್ ಆಗಿ ಅವರು ಚೆನ್ನಾಗಿ ಆಗೋ ಸಾಧ್ಯತೆಗಳು ಇರುತ್ತೆ. ಮತ್ತು ವೆಸ್ಟ್ ಅಂದರೆ ನಮಗೆ ಎಕ್ಸಾಕ್ಟ್ 270 ಡಿಗ್ರೀಸಲ್ಲಿ ಬರಬೇಕು. ನಾವು ಮನೆ ಸೆಂಟರಿಂದ ನೋಡಿದ್ರೆ ವೆಸ್ಟ್ ಕಡೆ 270 ಡಿಗ್ರಿ ಬಂದರೆ ಆವಾಗ ನಿಮ್ಮ ಮನೆ ಬಾಗಿಲು ಅಲ್ಲೇ ಎಕ್ಸಾಕ್ಟ್ ಆಗಿದ್ದರೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ಆ ಮನೆ ತುಂಬ ಪೀಸ್ಫುಲ್ಲು, ನಮಗೆ ಏನು ತೊಂದರೆಗಳಿಲ್ಲಪ್ಪ ಅನ್ನೋಂತಹ ನೆಮ್ಮದಿ ಅಂತ ಕೊಡೋವಂಥ ಮನೆ ಅಂದರೆ ಅದು ವೆಸ್ಟ್ ಬಾಗಿಲಿರೋದು, ವೆಸ್ಟ್ ಎಂಟ್ರೆನ್ಸು ಎಕ್ಸಾಕ್ಟ್ 270 ಡಿಗ್ರೀಸಲ್ಲಿ. ಆ್ಯಂಡ್ ಅದು ತುಂಬ ಗೇನ್ಸ್ ಕೊಡುತ್ತೆ ನಮಗೆ.
ಮನೆ ತುಂಬ ಎಲ್ಲ ವಿಷಯದಲ್ಲೂ ನಮಗೆ ಗೇನ್ಸ್ ಇರುತ್ತೆ. ಆ್ಯಸ್ ಯೂಶುವಲ್ ಫೈನಾನ್ಷಿಯಲ್ ಮ್ಯಾಟರ್ಸಲ್ಲೂ ತುಂಬ ಗೇನ್ಸ್ ಇರುತ್ತೆ. ಓಕೆ, ಇವಾಗ ಈ ಥರ ಇದ್ರೇನೆ ನಮ್ಗೆ ಆ ಥರ ಇಲ್ವಲ್ಲಪ್ಪ, ಏನು ಮಾಡಬೇಕು? ಮನೆ ಮಧ್ಯದಲ್ಲಿ ನಿಂತ್ಕೊಂಡು ನೋಡಿದ್ವಿ, ನಮಗೆ 0 ಡಿಗ್ರಿ, ನಮ್ಮದು ಉತ್ತರದ ಬಾಗಿಲು 0 ಡಿಗ್ರಿಯಲ್ಲಿ ಇಲ್ಲ, ಏನು ಮಾಡಬೇಕು? ನಾರ್ತರ್ನ್ ಸೈಡು, ನಾರ್ತಿಂದ ಈಸ್ಟ್ ತನಕ ನಿಮ್ಮ ಮನೆ ಬಾಗಿಲು ಉತ್ತರದ ಬಾಗಿಲು ಇದ್ದರೆ 0 ಡಿಗ್ರಿಯಲ್ಲಿ ಅಲ್ದಿರ ನಿಮಗೆ ಬೇರೆ ಡಿಗ್ರಿಯಲ್ಲಿ ನಿಮ್ಮ ಮನೆ ಬಾಗಿಲು ಬರ್ತಾ ಇದೆ ಎಂಟ್ರೆನ್ಸು ಅಂದರೆ ವೈಟ್ ಕಲರ್, ಈ ಅಮೆಝಾನಲ್ಲೆಲ್ಲ ಸಿಕ್ಕತ್ತೆ, ವೈಟ್ ಕಲರ್ ಟೇಪು, ಅದು ಸ್ಟಿಕ್ಕರ್ ಥರದ್ದು 3 ರಿಂದ 4 ಇಂಚ್ ಇರುತ್ತೆ. ಅದನ್ನು ನಿಮ್ಮ ಮನೆ ಎಂಟ್ರೆನ್ಸಲ್ಲಿ ನಿಮಗೆ ಹೊಸ್ಲಿರುತ್ತಲ್ವ, ಹೊಸ್ಲಿಂದ ಆಚೆ ಎಂಟ್ರೆನ್ಸಲ್ಲಿ ಅಟ್ಯಾಚ್ ಮಾಡಬೇಕು. ಹೊಸ್ಲಿನ ಹೊರಗಡೆ ಎಂಟ್ರೆನ್ಸಲ್ಲಿ ಈ ಥರ ಕೆಳಗಡೆ ಹೊಸ್ಲಿನ ಆಚೆ ಕೆಳಗಡೆ ಈ ಥರ ಅಂಟಿಸ್ಬಿಡ್ಬೇಕು ಆ ಟೇಪ್ನ. ಅದು ಬ್ಲೂ ಕಲರ್ ಅಂಟಿಸ್ಬೇಕು. ಅದು ಕಲರು ಇದೆ, ನಾರ್ತ್ ಕಡೆ ಅಂದರೆ ಬ್ಲೂ ಕಲರು, ಈಸ್ಟ್ ಅಂದರೆ ಗ್ರೀನು, ಸೌತ್ ಕಡೆ ಅಂದರೆ ಯೆಲ್ಲೋ ಕಲರು, ಆಮೇಲೆ ವೆಸ್ಟ್ ಕಡೆ ಅಂದರೆ ವೈಟ್ ಕಲರ್ ಅಂಟಿಸ್ಬೇಕು. ನಾನು ನಾರ್ತ್ ಸೈಡ್ ಅಂತ ಹೇಳಿದ್ನಲ್ವಾ, ನಾರ್ತ್ ಸೈಡು ಎಕ್ಸಾಕ್ಟ್ 0 ಡಿಗ್ರಿಗೆ ನಮಗೆ ಬಂದಿಲ್ಲ, 0 to 22 ಡಿಗ್ರಿಯಲ್ಲಿ ನಮಗೆ ಮನೆ ಬಾಗಿಲು ಎಂಟ್ರೆನ್ಸ್ ಬಂದಿಲ್ಲ ಅಂದರೆ ನಾವು ಬಾಗಿಲು ಮುಂದೆ ಹೊಸ್ಲಿನ ಆಚೆ ಕಡೆ ಬ್ಲೂ ಕಲರ್ ಟೇಪು, ಹೊಸ್ಲಿದು ಅಂದರೆ ನಾವು ಹೊಸ್ಲಿನ ಹೊರಗಡೆ ಬ್ಲೂ ಕಲರ್ ಟೇಪು ಅಂಟಿಸ್ಬೇಕು. ನೆಕ್ಸ್ಟ್ ನಮಗೆ ಈಸ್ಟ್ ಕಡೆ 90 ಡಿಗ್ರಿಯಲ್ಲಿ ಬರಬೇಕು ಅಂತ ಹೇಳಿದ್ನಲ್ವಾ, ಈಸ್ಟ್ ಸೈಡ್ ನಮಗೆ ಎಕ್ಸಾಕ್ಟ್ 90 ಡಿಗ್ರಿಯಲ್ಲಿ ನಮಗೆ ಬಂದಿಲ್ಲ ಮನೆ ಬಾಗಿಲು. ಅವಾಗ ಏನು ಮಾಡಬೇಕಂದ್ರೆ ಈಸ್ಟರ್ನ್ ಸೈಡ್ ಎಲ್ಲ ಎಲ್ಲಿ ಬಂದಿದೆಯೋ, ಯಾವ ಡಿಗ್ರಿಯಲ್ಲಿ ಬಂದಿದೆಯೋ ಅಲ್ಲಿ ನಾವು ಗ್ರೀನ್ ಕಲರ್ದು ಹೊಸ್ಲಿನ ಆಚೆ ಗ್ರೀನ್ ಕಲರ್ ಟೇಪ್ ಹಾಕಬೇಕು. ಆವಾಗ ಆ ವಾಸ್ತು ದೋಷ ಏನಿದೆ ಅದು ಹೋಗುತ್ತೆ. ಆವಾಗ ಪಬ್ಲಿಕ್ ಕನೆಕ್ಷನ್ ಚೆನ್ನಾಗಾಗುತ್ತೆ. ಆವಾಗ ಅಂತ ಸೆಕ್ಟರಲ್ಲಿ ಕೆಲಸ ಮಾಡೋರ್ಗೂ ಒಳ್ಳೆ ಅಭಿವೃದ್ಧಿನೂ ಬರುತ್ತೆ. ನೆಕ್ಸ್ಟ್ ಬರೋ ಅಂಥದ್ದು ಸೌತ್ ಡೈರೆಕ್ಷನ್ನು. ನಮಗೆ ಎಕ್ಸಾಕ್ಟ್ ಸೌತ್ 180 ಡಿಗ್ರಿಯಲ್ಲಿ ಇಲ್ಲ, ನಮಗೆ ಮನೆ ಬಾಗಿಲು 180 ಡಿಗ್ರಿಯಲ್ಲಿ ಇಲ್ಲ, ಅದಕ್ಕಿಂತ ಆ ಕಡೆ ಈ ಕಡೆ ರೈಟು ಲೆಫ್ಟು ಆ ಥರ ಡಿಗ್ರೀಸಲ್ಲಿ ನಮಗೆ ಮನೆ ಬಾಗಿಲು ಎಂಟ್ರೆನ್ಸ್ ಇದೆ ಅಂದಾಗ ನಾವು ಯೆಲ್ಲೋ ಕಲರ್ ಟೇಪ್ ಹಾಕಬೇಕು. ಮನೆಯಿಂದ ಆಚೆ ಹೊಸ್ಲು ಆಚೆ ಯೆಲ್ಲೋ ಕಲರ್ ಟೇಪ್ ಹಾಕಬೇಕು. ಇದು ಅಮೆಝಾನಲ್ಲೆಲ್ಲ ಈಸಿಯಾಗಿ ಸಿಗುತ್ತೆ. ವಾಸ್ತು ಟೇಪ್ ಅಂತ ನಾವು ಕಲರ್ಸ್ ಯಾವ ಕಲರ್ ಅಂತ ಕೊಟ್ಟರು, ವೈಟ್ ಕಲರು, ಬ್ಲೂ ಕಲರ್ ವಾಸ್ತು ಟೇಪು, ಗ್ರೀನ್ ಕಲರ್ ವಾಸ್ತು ಟೇಪ್ ಅಂದರೆ ನಮ್ಗೆ ಅಮೆಝಾನಲ್ಲಿ ಈಸಿಯಾಗಿ ಸಿಗುತ್ತೆ. ಅರೌಂಡ್ 200-250 ಎಷ್ಟೋ ಇರುತ್ತೆ ಅಷ್ಟೇ, ಅದನ್ನು ಹಾಕೋಬೋದು. ನೆಕ್ಸ್ಟ್ ಬರೋ ಅಂಥದ್ದು ವೆಸ್ಟ್ ಡೈರೆಕ್ಷನ್ನು. ನಮಗೆ ಎಕ್ಸಾಕ್ಟ್ 270 ಡಿಗ್ರೀಸಲ್ಲಿ ನಮ್ಮ ಮನೆ ಬಾಗಿಲಿಲ್ಲ, ಆ ಕಡೆ ಈ ಕಡೆ ಹೋಗಿದೆ ಡಿಗ್ರೀಸು. ಏನು ಮಾಡಬೇಕು ಅಂದರೆ ವೆಸ್ಟ್ ಕಡೆ ಹೊಸ್ಲಿಂದ ಆಚೆ ವೈಟ್ ಕಲರ್ ಟೇಪು, ಇಲ್ಲ ಅಂದರೆ ನಿಮ್ಮ ಮನೆ ಹತ್ರ ಯಾರು ಈ ಗಾಡಿಗೆ ಸ್ಟಿಕ್ಕರ್ಸ್ ಹಾಕ್ತಾ ಇರ್ತಾರಲ್ವ, ಆ ಸೇಮ್ ಎಕ್ಸಾಕ್ಟ್ ಅದೇ ಟೈಪಲ್ಲೇ ಅಮೆಝಾನಲ್ಲಿ ಸಿಕ್ಕೋದು ಸ್ಟಿಕ್ಕರಿಂಗ್ ಟೇಪ್ಸು. ಆ ಗಾಡಿ ಸ್ಟಿಕ್ಕರಿಂಗ್ ಹಾಕೋರ ಹತ್ರ ಹೋಗ್ಬಿಟ್ಟು ನೀವು ಆ ಕಲರ್ ಟೇಪ್ ತೊಗೊಂಬಂದು 3-4 ಇಂಚು ಇಷ್ಟ ಅಗಲ ಇದ್ರೆ ಸಾಕು, ಅದನ್ನ ತಗೊಂಬಂದು ಹಾಕಿದ್ರೂ ಸರಿ ಹೋಗುತ್ತೆ. ಇಲ್ಲಿ ನೋಟ್ ಏನು ಮಾಡ್ಕೋಬೇಕಂದ್ರೆ ಸೌತ್ ವೆಸ್ಟ್ ಮನೆ ಬಾಗಿಲು, ಈ ಸೌತ್ ವೆಸ್ಟು ನೈಋತಿ ಮನೆ ಬಾಗಿಲು ಯಾರಿಗೆ ಬರುತ್ತೆ ಡಿಗ್ರಿ ವೈಸ್ 225 ಡಿಗ್ರಿಯಲ್ಲಿ ಮನೆ ಬಾಗಿಲು ಯಾರಿಗೆ ಬರುತ್ತೆ ಅವ್ರಿಗೆ ದೆರ್ ಇಸ್ ನೋ ರೆಮಿಡಿ ಇರೋದಿಲ್ಲ. ಅವ್ರಿಗೇನು ರೆಮಿಡಿ ಮಾಡಿಕೊಂಡ್ರು ಅವ್ರಿಗಂತೂ ಫೈನಾನ್ಷಿಯಲ್ ಕ್ರೈಸಸ್ಸು ತುಂಬ ಬರುತ್ತೆ, ಸ್ಟೆಬಿಲಿಟಿ ಇರೋದಿಲ್ಲ ಆ ಮನೇಲಿ. ಬೆಟರ್ ಮನೆ ಚೇಂಜ್ ಮಾಡ್ಕೋಬೇಕು, ಅಥವಾ ಸ್ವಂತ ಮನೆ ಆದರೆ ಮನೆ ಬಾಗಿಲು ಒಳ್ಳೆ ಡಿಗ್ರಿಗೆ ಇಟ್ಕೋಬೇಕು. ಬಾಡಿಗೆ ಮನೆ ಆದರೆ ಚೇಂಜ್ ಮಾಡ್ಕೊಳ್ಳಿ, ಸ್ವಂತ ಮನೆ ಆದರೆ ಒಳ್ಳೆ ಡಿಗ್ರಿಯಲ್ಲಿ ನೋಡಿ ಡಿಗ್ರಿ ವೈಸು ಒಳ್ಳೆ ಡಿಗ್ರಿಯಲ್ಲಿ ಮನೆ ಬಾಗಿಲು ಇಟ್ಕೊಳ್ಳಿ. ಇಲ್ಲಾಂದರೆ ತುಂಬಾ ಪ್ರಾಬ್ಲಮ್ಸ್ ಜಾಸ್ತಿ. ಆ ಸೌತ್ ವೆಸ್ಟ್ ಎಕ್ಸಾಕ್ಟ್ 270 ಡಿಗ್ರೀಸಿಂದ 247 ಡಿಗ್ರೀಸ್ವರೆಗೂ ಬರುವಂಥ ಮನೆ ಬಾಗಿಲು ಸೌತ್ ವೆಸ್ಟಿಗೆ ಬರುತ್ತೆ, ತುಂಬಾ ಪ್ರಾಬ್ಲಮೆಟಿಕ್ ಮಾಡುತ್ತೆ.
ದಕ್ಷಿಣದ ಕಡೆ ಬಾಗ್ಲಿರೋರ್ಗೆ ಇದು. ನೆಕ್ಸ್ಟ್ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ಟಾಯ್ಲೆಟ್ಸ್. ಮನೆಯಲ್ಲಿ ಟಾಯ್ಲೆಟ್ ಯಾವ ಝೋನ್ ಅಲ್ಲಿ ಇದ್ರೆ ಆ ಝೋನ್ ಆಟ್ರಿಬ್ಯೂಟ್ಸು ನಮ್ಗೆ ವರ್ಕ್ ಆಗ್ತಾ ಇರಲ್ಲ. ಆ ಝೋನ್ಗೆ ಇರುವಂತ ಆಟ್ರಿಬ್ಯೂಟ್ಸ್ ಎಲ್ಲ ಫ್ಲೆಶ್ ಮಾಡ್ದಂಗೆ ಹೋಗ್ತಾ ಇರುತ್ತೆ. ನಮ್ಗೆ ಈ 4 ಡೈರೆಕ್ಷನ್ ಅಲ್ಲಿ ನಾರ್ತ್, ನಮ್ಗೆ 4 ಡೈರೆಕ್ಷನ್ಸ್ ಇದೆಯಲ್ವಾ, ಇಲ್ಲಿ ನಾರ್ತ್, ಈಸ್ಟ್, ಸೌತ್ ಅಂಡ್ ವೆಸ್ಟ್. ಡಿಗ್ರಿ ವೈಸು ನೀವು ಮನೆ ಸೆಂಟರ್ ಇಂದ ನೋಡಿದಾಗ ಡಿಗ್ರಿ ವೈಸು 0 ಡಿಗ್ರಿ, 90 ಡಿಗ್ರಿ, 180 ಅಂಡ್ 270 ಡಿಗ್ರೀಸ್ ಅಲ್ಲಿ ನಿಮ್ಮ ಮನೆ ಟಾಯ್ಲೆಟ್ ಬಂದಿದೆ ಅಂದ್ರೆ ನಿಮ್ಗೆ ಆ ಝೋನ್ ಆಟ್ರಿಬ್ಯೂಟ್ಸು ಕೆಲಸ ಮಾಡಲ್ಲ, ತುಂಬಾನೇ ಪ್ರಾಬ್ಲಮ್ಸ್. ನಾರ್ತ್ ಕಡೆ ನಿಮ್ಗೆ ಟಾಯ್ಲೆಟ್ ಬಂದಿದೆ, ಏನಾಗುತ್ತೆ? ಬಿಸ್ನೆಸ್ ಅಲ್ಲಿ ಕೆಲಸದಲ್ಲಿ ಆಪರ್ಚುನಿಟೀಸ್ ಇರೋದಿಲ್ಲ. ನಾಟ್ ಓನ್ಲಿ ಬಿಸ್ನೆಸ್ ಅಂಡ್ ಕೆಲಸ, ನಿನ್ನೆ ಹೇಳ್ದಂಗೆ ನಿಮ್ಗೆ ಒಂದು ಒಳ್ಳೆ ಕಡೆಯಿಂದ ನಿಮ್ಮ ಮಕ್ಳಿಗೆ ಒಂದು ಸಂಬಂಧ ಬರಬೇಕು ಅಂದ್ರೂ ಆ ನಾರ್ತ್ ಡೈರೆಕ್ಷನ್ ತುಂಬಾ ಇಂಪಾರ್ಟೆಂಟು. ನಿಮ್ಗೆ ಏನೇ ಮನೇಲಿ ಆಪರ್ಚುನಿಟೀಸ್ ಬರಬೇಕು ಅಂದ್ರೆ ಆ ಮನೆಯಲ್ಲಿ ಆಪರ್ಚುನಿಟೀಸು ಬರೋದಿಕ್ಕಾಗದೇ ಇಲ್ಲ. ಎಕ್ಸಾಕ್ಟ್ ನಾರ್ತ್ ಅಲ್ಲಿ ನಿಮ್ಗೆ ಟಾಯ್ಲೆಟ್ ಬಂದ್ರೆ ಆ ತರ ಪ್ರಾಬ್ಲಮ್ ಆಗುತ್ತೆ. ಈಸ್ಟ್ ಕಡೆ ನಿಮ್ಗೆ ಟಾಯ್ಲೆಟ್ ಬಂದ್ರೆ, ಈಸ್ಟ್ ಅಲ್ಲಿ ಟಾಯ್ಲೆಟ್ ಬಂದ್ರೆ ಪಬ್ಲಿಕ್ ಜೊತೆ ನಿಮ್ ರಿಲೇಶನ್ಶಿಪ್ ಚೆನ್ನಾಗಿರೋದಿಲ್ಲ. ಪಬ್ಲಿಕ್ ರಿಲೇಶನ್ಶಿಪ್ಸ್ ಅಲ್ಲಿ ಪ್ರಾಬ್ಲಮ್ ಇರುತ್ತೆ. ಪಬ್ಲಿಕ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡೋರ್ಗು ಕೆಲಸದಲ್ಲೂ ಪ್ರಾಬ್ಲಮ್ ಇರುತ್ತೆ. ಸೌತ್ ಅಲ್ಲಿ ಟಾಯ್ಲೆಟ್ ಸ್ಟೆಬಿಲಿಟಿ ಇರೋದಿಲ್ಲ, ಕಾನ್ಫಿಡೆನ್ಸ್ ಇರೋದಿಲ್ಲ, ನೇಮು ಫೇಮು ಇರೋದಿಲ್ಲ. ವೆಸ್ಟ್ ಕಡೆ ಬಂದ್ರೆ ಗೇನ್ ಇರೋದಿಲ್ಲ, ಆ ಮನೆಯಲ್ಲಿ ಗೇನ್ ಇರೋದಿಲ್ಲ. ಆದ್ರೆ ಟಾಯ್ಲೆಟ್ಗೆ ಇನ್ಯಾವ್ದಪ್ಪ ಒಳ್ಳೆ ಜಾಗ ಅಂದ್ರೆ ಕೇವಲ 3 ಜಾಗಗಳು ಟಾಯ್ಲೆಟ್ಗೆ. ಅದು ಬಂದು ಈಸ್ಟ್ ಆಫ್ ನಾರ್ತ್ ಈಸ್ಟ್, ಇದು ಬಂದು ಚರ್ನಿಂಗ್ ಝೋನು, ಇಲ್ಲಿ ಟಾಯ್ಲೆಟ್ ಇದ್ರೆ ತುಂಬಾ ಒಳ್ಳೆಯದು. ಮತ್ತೆ ಸೌತ್ ಈಸ್ಟ್ಗೂ ಸೌತ್ಗೂ ಮಧ್ಯದಲ್ಲಿ ಬರುವಂತಹ ಸೌತ್ ಆಫ್ ಸೌತ್ ಈಸ್ಟ್, ಈ ಝೋನು ಎಕ್ಸ್ಪೆಂಡಿಚರ್ ಝೋನು. ಇಲ್ಲಿ ಟಾಯ್ಲೆಟ್ ಬಂದ್ರೆ ವಾಸ್ತು ಪ್ರಕಾರ ತುಂಬಾನೇ ಒಳ್ಳೆಯದು. ನೆಕ್ಸ್ಟ್ ಬಂದು ವೆಸ್ಟ್ ಆಫ್ ನಾರ್ತ್ ವೆಸ್ಟ್, ಡಿಪ್ರೆಷನ್ ಝೋನು. ಇಲ್ಲಿ ಟಾಯ್ಲೆಟ್ ತುಂಬಾ ಒಳ್ಳೆಯದು. ಇಲ್ಲಿ ಈ ಇಂತಹ ವೆಸ್ಟ್ ಇಂದ ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಟಾಯ್ಲೆಟ್ ಬಂದಿರುವಂತಹ ಜಾಗದಲ್ಲಿ, ಸಾರಿ ವೆಸ್ಟ್ ಇಂದ ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಅಲ್ಲ, ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಇಂದ ವೆಸ್ಟ್, ಈ ಝೋನ್. ಇಲ್ಲಿ ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಝೋನ್ ಅಲ್ಲಿ ಇದು ಡಿಪ್ರೆಷನ್ ಝೋನು. ಇಲ್ಲಿ ಟಾಯ್ಲೆಟ್ ಬರೋರಿಗೆ ಟಾಯ್ಲೆಟ್ ಅಲ್ಲಿ ಎಲ್ಲಾರು ಒಂದ್ 10 ನಿಮಿಷ ಸ್ಪೆಂಡ್ ಮಾಡೇ ಮಾಡ್ತಾರೆ ದಿವಸದಲ್ಲಿ. ಅಂತವ್ರು ಅಲ್ಲಿ ಹೋಗಿ ಬರೋದ್ರಿಂದ, ಆ ಝೋನ್ ಅಲ್ಲಿ ಇರೋ ಟಾಯ್ಲೆಟ್ಗೆ ಹೋಗಿ ಬರೋದ್ರಿಂದ ಅವ್ರ ಡಿಪ್ರೆಷನ್ ಎಲ್ಲ ಕಳ್ಕೊಂಡು ಹೊರಗಡೆ ಬರ್ತಾರೆ. ಅದು ತುಂಬಾ ಒಳ್ಳೆ ಝೋನ್. ಸೊ ಈ 3 ಝೋನ್ ಬಿಟ್ಟು ಇನ್ಯಾವ ಝೋನ್ ಅಲ್ಲಿ ಬಂದ್ರು, ಇವೆಲ್ಲ ಒಳ್ಳೆ ಝೋನ್ಗಳು, ಇನ್ಯಾವ ಝೋನ್ ಅಲ್ಲಿ ಬಂದ್ರು ಆ ಝೋನ್ ಆಟ್ರಿಬ್ಯೂಟ್ಸು ನಿಮ್ಗೆ ಸಿಗೋದಿಲ್ಲ, ಆ ಮನೇಲಿ ಸಿಗೋದಿಲ್ಲ. ಆದ್ರೆ ಏನ್ ಮಾಡ್ಬೇಕು? ಸಿಗೋದಿಲ್ಲ, ಇವಾಗ ಬಂದ್ಬಿಟ್ಟಿದೆ, ಏನ್ ಮಾಡ್ಬೇಕು? ನಿಮ್ಗೆ ನಾರ್ತ್ ಇಂದ ಈಸ್ಟ್ ತನಕ, ಇಲ್ಲಿಂದ ಇಲ್ಲಿ ತನಕ ಬಂದಿದ್ರೆ ಟಾಯ್ಲೆಟ್, ಬ್ಲೂ ಕಲರ್ ಟೇಪ್, ಈ ತರ ಟಾಯ್ಲೆಟ್ ಸೀಟ್ 3 ಕಡೆ ಅಥವಾ ಹಿಂದೆ ಆಗಕ್ಕಾದ್ರೆ 4 ಕಡೆ ಈ ಟಾಯ್ಲೆಟ್ ಸೀಟ್ಗೆ ಈ ತರ ಬ್ಲೂ ಕಲರ್ ಟೇಪ್ ಹಾಕಿ. ಇದು ಸ್ಟಿಕ್ಕರ್ ಅಂಟ್ಕೊಳ್ಳುತ್ತೆ, ಬ್ಲೂ ಕಲರ್. ನಾರ್ತ್ ಕಡೆಯಿಂದ ಈಸ್ಟ್ ವರ್ಗೂ ಬರೋದನ್ನ ಬ್ಲೂ ಕಲರ್ ಹಾಕಿ. ಈ ತರ ಇಂಡಿಯನ್ ಆದ್ರೆ ಈ ತರ 4 ಕಡೆ ಈ ತರ ಹಾಕ್ಬೋದು. ನೆಕ್ಸ್ಟ್ ಈಸ್ಟ್ ಕಡೆ ಬಂದಿದ್ಯಪ್ಪ, ಇಲ್ಲಿಂದ ಈಸ್ಟ್ ಗ್ರೀನ್ ಕಲರ್ ಹಾಕಿ. ಈಸ್ಟ್ ಇಂದ ಸೌತ್ ತನಕ ಬಂದ್ರೆ
ಗ್ರೀನ್ ಕಲರ್ ಟೇಪ್ ಈ ತರ ಕಾಣ್ತಿದೆ ಅಲ್ವಾ ನಿಮ್ಗೆ? ಕಾಣ್ತಿದೆ ಕಾಣ್ತಿದೆ. ನೆಕ್ಸ್ಟ್ ಸೌತ್ರಿಂದ ವೆಸ್ಟ್ ತನಕ ಬಂದ್ರೆ ಯೆಲ್ಲೋ ಕಲರ್ ಟೇಪ್ ಹಾಕ್ಬೇಕು ಈ ತರ ಯೆಲ್ಲೋ ಟೇಪ್ ಹಾಕ್ಬೇಕು. ನೆಕ್ಸ್ಟ್ ಬರೋದು ವೆಸ್ಟ್ ಇಂದ ನಾರ್ತ್ ತನಕ ಇದು ವೈಟ್ ಟೇಪ್ ಹಾಕ್ಬೇಕು. ಇಲ್ಲಿ ವೈಟ್ ಕಲರ್ ಟೇಪ್ ವೈಟ್ ಈ ತರ. ನಾನು ಇಲ್ಲಿ ನಿಮ್ಗೆ 3 ಝೋನ್ಸ್ ತೋರ್ಸದ್ನಲ್ವಾ, ಈ ಝೋನ್ಸ್ ಇಲ್ಲಿ ಬಂದ್ರೆ ನೀವು ಏನು ಟೇಪ್ ಹಾಕ್ಬೇಕಾಗಿಲ್ಲ, ಕರೆಕ್ಟ್ ಝೋನ್ ಅಲ್ಲಿ ಟಾಯ್ಲೆಟ್ ಇದೆ ಅಂತ ಅರ್ಥ. ಈ 3 ಝೋನ್ಸ್ ಅಲ್ಲಿ ಬಂದಿದ್ರೆ ನಿಮ್ ಟಾಯ್ಲೆಟ್ ನೀವೇನು ಟೇಪ್ ಯೂಸ್ ಮಾಡಬೇಡಿ. ಇದು ಬಿಟ್ಟು ಬೇರೆ ಇನ್ಯಾವ ಝೋನ್ ಅಲ್ಲಿ ಬಂದ್ರು ಆ ಝೋನ್ ಆಟ್ರಿಬ್ಯೂಟ್ಸ್ ನಮ್ಗೆ ಸಿಗೋದಿಲ್ಲ, ಅದರಿಂದ ನಾವು ಟೇಪ್ ಹಾಕಬೇಕು. ಆ ಕಲರ್ ಟೇಪ್ ಹಾಕಿದ್ರೆ ಒಳ್ಳೇದು. ಅಂಡ್ ನಾರ್ತ್ ಈಸ್ಟ್ ಝೋನ್ ಅಲ್ಲಿ ಟಾಯ್ಲೆಟ್ ಅಥವಾ ಕಿಚನ್ ಬಂದ್ರೂ ಅಷ್ಟು ಒಳ್ಳೇದು ಅಲ್ಲ, ಅದು ನಮ್ಗೆ ಹೆಲ್ತ್ ಪ್ರಾಬ್ಲಮ್ಸ್ ಕೊಡುತ್ತೆ. ಈ ತರ ಟೇಪ್ಸ್ ಹಾಕ್ಬೇಕು. ಇಂಡಿಯನ್ ಆದ್ರೆ ಈ ತರ 4 ಕಡೆ, ವೆಸ್ಟರ್ನ್ಗೂ 4 ಕಡೆ ಹಾಕ್ಬೋದು, ಹಿಂದ್ಗಡೆ ಜಾಗ ಇದ್ರೆ ಹಾಕ್ಬೋದು ವೆಸ್ಟರ್ನ್ಗೂ. ನೆಕ್ಸ್ಟ್ ಬರೋ ಅಂತದ್ದು ಕಿಚನ್. ಕಿಚನ್ ಏನಪ್ಪಾ ಅಂದ್ರೆ ಸೌತ್ ಈಸ್ಟ್ ಆರ್ ವೆಸ್ಟ್ ಈ 2 ಡೈರೆಕ್ಷನ್ಸ್ ಒಳ್ಳೇದು. ಇದು ಬಿಟ್ಟು ಇನ್ಯಾವ ಝೋನ್ಸ್ ಅಲ್ಲೂ ಈ ಇಷ್ಟರಲ್ಲೂ ನಮಗೆ ಸೌತ್ ಈಸ್ಟ್ ವೆಸ್ಟ್ ನಮಗೆ ತುಂಬಾ ಒಳ್ಳೇದು ಮಾಡುತ್ತೆ ಕಿಚನ್ ಅಲ್ಲಿದ್ರೆ. ಇನ್ನು ಎಲ್ಲಿ ಒಲೆ ಉರಿದ್ರೂ ಸ್ವಲ್ಪ ಪ್ರಾಬ್ಲಮ್ಸ್, ಹೆಲ್ತ್ ಪ್ರಾಬ್ಲಮ್ಸ್ ಕೊಡುತ್ತೆ, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಕೊಡುತ್ತೆ, ಜಗಳಗಳು ಕೊಡುತ್ತೆ ಮನೆಯಲ್ಲಿ. ಆಗ ನಾವೇನ್ ಮಾಡಬೇಕು, ಕಿಚನ್ಗೆ ನಾರ್ತ್ ಸೈಡ್ ಕಿಚನ್ ಇದೆ. ಇವಾಗ ಅಪಾರ್ಟ್ಮೆಂಟ್ಗಳಲ್ಲಿ ಇದೀವಿ, ನಮ್ಗೆ ವಾಸ್ತು ಪ್ರಕಾರ ನಮ್ಗೆ ಗೊತ್ತಿಲ್ಲ, ಹೋಗ್ಬಿಟ್ಟಿದೀವಿ, ಮನೆ ತಗೊಂಡು ಹೋಗ್ಬಿಟ್ಟಿದೀವಿ, ಏನ್ ಮಾಡೋದಪ್ಪ ಅಂದ್ರೆ ನಾರ್ತ್ ಕಡೆ ಬರೋ ಅಂತವು, ನಾರ್ತ್ ಕಡೆ ಬಂದ್ರೆ ಈ ಕಡೆ ವೈಟ್ ಕಲರ್ ಸ್ಟೋನ್ ನೋಡಿ, ಈ ತರ ವೈಟ್ ಸ್ಟೋನ್. ಇವಾಗ ತುಂಬಾ ಜನ ಏನಪ್ಪಾ ಅಂದ್ರೆ ಬ್ಲಾಕ್ ಸ್ಟೋನ್ ಇಟ್ಬಿಟ್ಟಿರ್ತಾರಲ್ವಾ, ಆಲ್ಮೋಸ್ಟ್ ಎಲ್ಲಾರ ಮನೆ ಸ್ಲಾಬು ಬ್ಲಾಕ್ ಕಲರ್ ಇರುತ್ತೆ. ಅದು ಬ್ಲಾಕ್ ಕಲರ್ ಸ್ಟೋನ್ ನಾರ್ತ್ ಈಸ್ಟ್ ಆದ್ರೆ, ನಾರ್ತ್ ಸೈಡ್ ಆದ್ರೆ ಒಳ್ಳೇದು, ಬಟ್ ಬೇರೆ ಕಡೆ ಆದ್ರೆ ಬ್ಲಾಕ್ ಕಲರ್ ಅಷ್ಟೊಂದು ಒಳ್ಳೇದು ಮಾಡೋದಿಲ್ಲ. ಆಗ ಏನ್ ಮಾಡ್ಬೇಕಂದ್ರೆ ಒಲೆ ಕೆಳಗಡೆ ಈ ಸ್ಟೋನ್ಸ್ ಬರುತ್ತಲ್ವಾ, ಈ ಏನಪ್ಪ ಅದು ಸೆರಾಮಿಕ್ ಸ್ಟೋನ್ಸ್ ಆ ತರ ಎಲ್ಲ ಚಿಪ್ಸ್ ಅಂತ ಇರ್ತಾರಲ್ವಾ ಮನೆಗೆ ಹಾಕೋ ಟೈಲ್ಸ್ ಎಲ್ಲ, ಆ ತರದ್ದು ನಾವು ನಾರ್ತ್ ಸೈಡ್ ಆದ್ರೆ ವೈಟ್ ಸ್ಟೋನ್ ತಗೊಂಬಂದ್ ಇಟ್ಕೋಬೇಕು ಸ್ಟವ್ ಕೆಳಗಡೆ. ಇದಂದ್ರೆ ಇಡಕ್ ಆಗೋದಿಲ್ಲ, ಇದಕ್ ಟೇಪ್ ಹಾಕ್ಬೇಕು. ಈ ತರ ಸ್ಲ್ಯಾಬ್ಗೆ ಒಳಗಡೆ ಇಟ್ಬಿಟ್ಟಿರೋ ಅಂತ ಸ್ಟವ್ಗಳಿಗೆಲ್ಲ ಟೇಪ್ ಹಾಕ್ಬೇಕು. ನಾರ್ತ್ ಆದ್ರೆ ಬ್ಲೂ ಕಲರ್ ಟೇಪ್, ಈಸ್ಟ್ ಕಡೆ ಆದ್ರೆ ಗ್ರೀನ್ ಕಲರು ಆಸ್ ಯೂಶಲ್, ಸೌತ್ ಕಡೆ ಆದ್ರೆ ಯೆಲ್ಲೋ ಕಲರ್ ಹಾಕ್ಬೇಕು, ಅಂಡ್ ವೆಸ್ಟ್ ಕಡೆ ಆದ್ರೆ ವೈಟ್ ಕಲರ್ ಹಾಕ್ಬೇಕು. ಅದು ಬಿಟ್ಟು ಬೇರೆ ಇನ್ಯಾವ್ದಾರು ಅಂದ್ರೆ ಮೇಲ್ಗಡೆ ಇರೋಂತ ಸ್ಟವ್, ಸ್ಲ್ಯಾಬ್ಗಿಂತ ಮೇಲೆ ಸ್ಟವ್ ಇರುತ್ತಲ್ವಾ, ಗ್ಯಾಪ್ ಇರುತ್ತೆ, ಕೈ ತೂರ್ಸ್ಬೋದು, ಅಂತಹ ಸ್ಟವ್ಗಳು ಯೂಸ್ ಮಾಡೋರೆಲ್ಲ, ಹಳೆ ಕಾಲದ್ದು ಗ್ಯಾಸ್ ಸ್ಟವ್ ಇದೆಯಲ್ವಾ ಅಂತ ಸ್ಟವ್ಗಳು ಯೂಸ್ ಮಾಡೋರ್ಗೆಲ್ಲ ಕೆಳಗಡೆ ಕೈ ಇಡ 1.5 ಇಂಚು ಗ್ಯಾಪ್ ಇರುತ್ತೆ, ಆಲ್ಮೋಸ್ಟ್ 1.5 to 2 ಇಂಚು. ಅಂತವರೆಲ್ಲ ಒಲೆ ಕೆಳಗಡೆ, ಒಲೆ ಎಷ್ಟಿದ್ರೆ ಅಷ್ಟು, ನಮ್ ಬರ್ನಲ್ ಎಷ್ಟಿದ್ರೆ ಅಷ್ಟದು ನಮ್ಗೆ ಆ ಸ್ಟೋನ್, ಆ ಕಲರ್ ಸ್ಟೋನ್ ತಗೊಂಬಂದ್ ಇಟ್ಕೋಬಹುದು. ನಾರ್ತ್ ಅಂದ್ರೆ ವೈಟ್ ಕಲರ್ ಸ್ಟೋನು, ಈಸ್ಟ್ ಕಡೆ ಆದ್ರೆ ಗ್ರೀನ್ ಕಲರ್ ಸ್ಟೋನು ಸ್ಟವ್ ಕೆಳಗಡೆ ಇಡಬೇಕು. ನಮ್ಗೆ ಸೌತ್ ಆದ್ರೆ ಯೆಲ್ಲೋ ಕಲರ್ ಸ್ಟೋನ್ ಇಡಬೇಕು.
ಅಂಡ್ ವೆಸ್ಟ್ ಕಡೆ ಆದ್ರೆ ವೈಟ್ ಸ್ಟೋನ್ ಇಡಬೇಕು. ಅವಾಗ ಆ ಒಲೆ ಉರಿಯೋ ಅಂತ ವಾಸ್ತು ದೋಷ ಏನಿರುತ್ತೆ ಅದು ನಮಗೆ ಕಡಿಮೆ ಆಗುತ್ತೆ. ಅಂಡ್ ಪೇಂಟಿಂಗ್ಸ್, ಮನೆ ಪೇಂಟಿಂಗ್ಸ್ ಮೊದ್ಲಂದ್ರೆ ಬರೀ ಸುಣ್ಣ ಹೊಡಿತಾ ಇದ್ರು, ಮನೆ ಎಲ್ಲ ಒಂದೇ ಕಲರ್ ಇರ್ತಾ ಇತ್ತು, ಅವಾಗ ಇಷ್ಟೊಂದು ಪ್ರಾಬ್ಲಮ್ ಇರ್ಲಿಲ್ಲ. ಟಾಯ್ಲೆಟ್ ಮನೆಯಿಂದ ಹೊರಗಡೆ ಇರ್ತಾ ಇತ್ತು, ಅವಾಗೂ ಇಷ್ಟು ವಾಸ್ತು ದೋಷ ಇರ್ತಾ ಇರ್ಲಿಲ್ಲ. ಅಂಡ್ ದೊಡ್ಡವರೆಲ್ಲ ಆಗಿನ ಕಾಲದವರೆಲ್ಲ ಕಿಚನ್ ದೊಡ್ಡ ಕಿಚನ್ ಕಟ್ಕೋತಾ ಇದ್ರು, ಆಲ್ಮೋಸ್ಟ್ ಆಗ್ನೇಯಕ್ಕೆ ಕಿಚನ್ ಕಟ್ತಾ ಇದ್ರು. ಅವಾಗೆಲ್ಲ ಆಲ್ಮೋಸ್ಟ್ ನೀಟಾಗೆ ವಾಸ್ತು ಪ್ರಕಾರ ಕಟ್ಕೋತಾ ಇದ್ರು ಆಗಿನ ಕಾಲದವರೆಲ್ಲ. ಈಗ್ಲೇ ಜಾಗ ಸಾಕಾಗೋದಿಲ್ಲ. ಅಂಡ್ ಅಪಾರ್ಟ್ಮೆಂಟ್ಸ್ ಇಷ್ಟ ಬಂದಂಗೆ ಕಟ್ಬಿಟ್ಟಿರ್ತಾರೆ ಅಪಾರ್ಟ್ಮೆಂಟ್ಸ್ ಎಲ್ಲ. ಸೊ ನಮ್ಗೆ ಯಾವ ಝೋನ್ಗೆ ಏನ್ ಬಂದಿದೆ, ಯಾವ ಮೂಲೆಗೆ ಏನ್ ಬಂದಿದೆ ಯಾರಿಗೂ ಗೊತ್ತೇ ಆಗೋದಿಲ್ಲ. ಅಂಡ್ ಈಗಿನ ಕಾಲದಲ್ಲಿ ಮಕ್ಳಿಗೆ ಹೇಳಿದ್ರೆ ಅಂತೂ ಕೇಳೋದೇ ಇಲ್ಲ. ಅವ್ರದ್ದು ಇದು ಹೇಳ್ತಾ ಇರ್ತಾರೆ, ಹಿಂಗ್ ಮಾಡಿದ್ರೆ ಏನಾಗುತ್ತೆ, ಹಂಗ್ ಮಾಡಿದ್ರೆ ಏನಾಗುತ್ತೆ ಅಂತ. ಬಟ್ ನಿಜ ಹೇಳ್ಬೇಕಂದ್ರೆ ನಮ್ ದೊಡ್ಡವರೇ ಕರೆಕ್ಟ್ ಆಗಿ ವಾಸ್ತು ಪ್ರಕಾರ ಮನೆಗಳು ಕಟ್ಕೊಂತ ಇದ್ರು. ಟಾಯ್ಲೆಟ್ ಮನೇಲಿ ಇರ್ತಾ ಇರ್ಲಿಲ್ಲ, ಟಾಯ್ಲೆಟ್ ಇಂದ ಮೇಜರ್ ವಾಸ್ತು ದೋಷಗಳು ಬರುತ್ತೆ, ಆ ದೋಷ ಇರ್ತಾ ಇರ್ಲಿಲ್ಲ. ಕಿಚನ್ ಕರೆಕ್ಟ್ ಆಗಿ ಆಗ್ನೇ ಕಟ್ತಾ ಇದ್ರು. ಅಂಡ್ ಮನೆ ಎಲ್ಲ ಕಲರ್ಸ್ ಇಷ್ಟ ಬಂದಿದ್ ಕಲರ್ಸ್ ಪೇಂಟಿಂಗ್ ಮಾಡಿಸ್ತಾ ಇರ್ಲಿಲ್ಲ, ಬರೀ ಸುಣ್ಣ ಹೊಡಿತಾ ಇದ್ರು, ತಾಪತ್ರೆ ಇರ್ತಾ ಇರ್ಲಿಲ್ಲ. ಈಗ ಮಾತ್ರ ಎಲ್ಲಾನು ಬಂದಿರೋದು, ಅದಕ್ಕೆ ವಾಸ್ತು ದೋಷಗಳು ಮನೆಯಲ್ಲಿ ಪ್ರಾಬ್ಲಮ್ಸ್ ಜಾಸ್ತಿ ಆಗಿರೋದು ಆಗಿನ ಕಾಲಕ್ಕಿಂತ ಈಗಿನ ಕಾಲ. ಪೇಂಟಿಂಗ್ಸ್ ಯಾವ ತರ ಮಾಡ್ಬೇಕು, ನಿನ್ನೆ ನಾನು ನಿಮ್ಗೆ ಹೇಳ್ಕೊಟ್ನಲ್ವಾ, ಆಂಟಿ ಕಲರ್ಸ್ ಇರುತ್ತೆ, ಆಂಟಿ ಡೈರೆಕ್ಷನ್ಸ್ ಎಲಿಮೆಂಟ್ಸ್ದು ಅಂತ ಹೇಳದ್ನಲ್ವಾ, ಆ ತರ ಕಲರ್ ಆಫ್ ಡಿಸ್ಟ್ರಾಕ್ಷನ್. ಇವಾಗ ಬ್ಲೂ ಕಲರ್ ಬಂದು ವಾಟರ್ ಎಲಿಮೆಂಟ್. ನಾರ್ತ್ ಸೈಡ್ ಎಲ್ಲ ವಾಟರ್ ಎಲಿಮೆಂಟ್ ಕಲರ್ಸ್, ಆ ವಾಟರ್ ಎಲಿಮೆಂಟ್ ಕಲರ್ ಫ್ಯಾಮಿಲಿ ಏನು ಬ್ಲೂ ಕಲರ್, ಆ ಕಲರ್ ಬ್ಲೂ ಶೇಡ್ಸ್ ಅಲ್ಲಿ ಮಾತ್ರ ಪೇಂಟಿಂಗ್ ಮಾಡಿಸ್ಬೇಕು, ಕಲರ್ಸ್ ಮಾಡಿಸ್ಬೇಕು ಅನ್ನೋಂಥವ್ರು. ಆಕ್ಚುಲಿ ಹೇಳ್ಬೇಕಂದ್ರೆ ಮನೆ ಎಲ್ಲ ಫುಲ್ ಮನೆ ವೈಟ್, ಹಾಫ್ ವೈಟ್ ಪೇಂಟಿಂಗ್ ಮಾಡಿಸ್ಬಿಟ್ರೆ ತುಂಬಾ ಒಳ್ಳೇದು. ಹಾಫ್ ವೈಟ್ ಮಾಡಿಸಿಲ್ಲ ನಾವು, ಡಿಫ್ರೆಂಟ್ ಕಲರ್ಸ್ ಮಾಡಿಸ್ಬೇಕು ಅನ್ನೋಂಥವ್ರು ನಾರ್ತ್ ಎಲ್ಲಿದೆಯೋ ಅಷ್ಟೂನು, ಈ ನಾರ್ತ್ ಇಂದ ಈಸ್ಟ್ ತನಕ ರೆಡ್ ಕಲರ್ ಮಾಡಿಸ್ಬೇಡಿ, ಅದರಿಂದ ತುಂಬಾ ಹೆಲ್ತ್ ಪ್ರಾಬ್ಲಮ್ಸ್ ಕೊಡುತ್ತೆ. ತುಂಬಾ ಜನ ಒಂದ್ ವಾಲ್ ಫುಲ್ಲು ರೆಡ್ ಕಲರ್ ಮಾಡಿಸ್ಬಿಡೋದು, ಇವಾಗ ಹೊಸದಾಗ ಆ ಥರ ಮಾಡ್ತಾ ಇದ್ದಾರೆ. ಗೋಲ್ಡ್ ಕಲರ್ ಮಾಡಿಸೋದು, ಪರ್ಪಲ್ ಕಲರ್ ಮಾಡಿಸೋದು, ಆ ಥರ ಎಲ್ಲ. ಸೊ ನಾರ್ತ್ ಸೈಡ್ ಯಾವಾಗಲೂ ಬ್ಲೂ ಫ್ಯಾಮಿಲಿದೆ ಮಾಡಿಸಿ. ಕಲರ್ಸ್ ಮಾಡಿಸ್ಬೇಕು ಅಂದರೆ ಕರ್ಟನ್ಸ್, ತಿಕ್ ಕಲರ್ ಕರ್ಟನ್ಸ್ ಯೂಸ್ ಮಾಡಬೇಡಿ ನಾರ್ತ್ ಸೈಡು. ಉತ್ತರದ ಕಡೆ ತಿಕ್ ಕರ್ಟನ್ಸ್ ಯೂಸ್ ಮಾಡಬೇಡಿ, ಬ್ಲೂ ಅಥವಾ ಲೈಟ್ ಕಲರ್ಸ್ ಯಾವ್ದಿದ್ರೆ ಆ ತರ ಕಲರ್ಸ್ ಯೂಸ್ ಮಾಡಿ. ಅಂಡ್ ಈಸ್ಟ್ ಕಡೆ ಮಾಡಿಸಿದ್ರೆ ಗ್ರೀನ್ ಫ್ಯಾಮಿಲಿ ಕಲರ್ಸ್, ಲೈಟ್ ಗ್ರೀನ್, ಲೈಟ್ ಗ್ರೇ ಈ ತರ ಮಾಡಿಸಿ, ಇಲ್ಲ ಹಾಫ್ ವೈಟ್ ಬೆಸ್ಟ್. ಅದು ಬಿಟ್ರೆ ಇನ್ನ ನೀವು ಲೈಟ್ ಗ್ರೀನ್ ಫ್ಯಾಮಿಲಿ ಕಲರ್ಸ್ ಯಾವ್ದಿದ್ರೆ ಅದನ್ನ ಮಾಡಿಸ್ಕೋಬಹುದು, ಗ್ರೇ ಅಂಡ್ ಗ್ರೀನ್. ಈ ಕಡೆನೂ ಅಷ್ಟೇ, ನೀವು ಡಾರ್ಕ್ ಕಲರ್ ಕರ್ಟನ್ಸ್ ಆ ಥರವೆಲ್ಲ ಯೂಸ್ ಮಾಡಿ, ಬ್ರೌನ್ ಕರ್ಟನ್ಸು ಆ ಥರ ಯೂಸ್ ಮಾಡಬೇಡಿ. ಸೊ ಬೆಟರ್ ಯೂಸ್ ಲೈಟ್ ಗ್ರೀನ್ ಯೂಸ್ ಮಾಡಿದ್ರೆ ಒಳ್ಳೇದು. ಈಸ್ಟ್ ಕಡೆ, ಪೂರ್ವದ ಕಡೆ ಲೈಟ್ ಗ್ರೀನ್ ಫ್ಯಾಮಿಲಿ ಕಲರ್ಸ್ ಕರ್ಟನ್ಸ್, ತಿಕ್ ಅಲ್ದಿರ ಆ ಥರ ಕರ್ಟನ್ಸ್ ಯೂಸ್ ಮಾಡಿ. ಇದು ಪೇಂಟಿಂಗ್ ಅಂಡ್ ಕರ್ಟನ್ಸ್ ಬೋತ್ಗೂ, ಎರಡಕ್ಕೂ. ಮತ್ತೆ ನಿಮ್ಗೆ ಸೌತ್ ಕಡೆ ಫುಲ್ ಮಿಲ್ಕಿ ವೈಟ್ ಕಲರ್ ಪೇಂಟಿಂಗ್ ಇರಬಾರ್ದು. ಮಿಲ್ಕ್ ವೈಟು ಕರೆಕ್ಟ್ ಅಲ್ಲ, ಹಾಫ್ ವೈಟು ಕರೆಕ್ಟ್, ಪರವಾಗಿಲ್ಲ ಮಾಡಿಸ್ಬೋದು. ಅಥವಾ ನಿಮ್ದು ಸೌತ್ ಕಡೆ ಬಂದಿದೆ ಅಂದ್ರೆ ನೀವು ಮೇಲ್ಗಡೆ ಸೀಲಿಂಗ್ಗೆ ಹಾಫ್ ವೈಟ್ ತುಂಬಾ ಜನ ಹಾಫ್ ವೈಟೇ ಮಾಡಿಸ್ತಾರೆ. ಇಲ್ಲ ಸೌತ್ ಅಲ್ದಿರ ಬೇರೆ, ಇನ್ನ ಸೌತ್ ಈಸ್ಟ್ ಅಲ್ದಿರ ಬೇರೆ ಡೈರೆಕ್ಷನ್ಸ್ ಅಲ್ಲಿ ಬಂದಿದೆ ಅಂದಾಗ ನೀವು ರೆಡ್ ಕಲರ್ ಸೀಲಿಂಗ್ ಅಥವಾ ನಿಮ್ಮ ಇದಿರುತ್ತಲ್ವ ಸ್ಲ್ಯಾಬು, ಅದನ್ನು ರೆಡ್ ಕಲರ್ ಮಾಡಿಸ್ಬೋದು ಪೇಂಟಿಂಗ್ಸ್. ಅಂಡ್ ಆಸ್ ಯೂಶುವಲ್ ಕರ್ಟನ್ಸ್ ಇಲ್ಲಿ ತಿಕ್ ಕಲರ್ ಹಾಕ್ಬೋದು, ಸೌತ್ ಕಡೆ ತಿಕ್ ಕಲರ್ ಹಾಕ್ಬೋದು. ಸೌತ್ ವೆಸ್ಟ್ ಇಂದ ವೆಸ್ಟ್ ತನಕ
ಯೆಲ್ಲೋ ಕಲರ್, ಲೈಟ್ ಯೆಲ್ಲೋ ಕಲರ್, ಲೈಟ್ ಕಲರ್ಸ್ ಮಾಡಿಸಿ, ಇಲ್ಲ ಹಾಫ್ ವೈಟ್ ಬೆಸ್ಟ್. ಅದು ಬಿಟ್ಟು ನೀವು ಕರ್ಟನ್ಸು ಅಷ್ಟೇ. ಇಲ್ಲಿ ತುಂಬಾ ಬ್ಲೂ ಬ್ಲೂ, ಇಲ್ಲಿ ಸೌತ್ ವೆಸ್ಟ್ ತುಂಬಾ ಜನಕ್ಕೆ ಬೆಡ್ರೂಮ್ ಬಂದಿರುತ್ತೆ. ಈ ಸೌತ್ ವೆಸ್ಟ್ ಅಲ್ಲಿ ನೀವು ತುಂಬಾ ಡಾರ್ಕ್ ಬ್ಲೂ ಕಲರ್ ಬೆಡ್ಶೀಟ್ಸ್ ಹಾಕೋದು, ಕರ್ಟನ್ಸ್ ಹಾಕೋದು, ತಿಕ್ ಕಲರ್ಸ್ದು ಅವೆಲ್ಲ ಮಾಡಬೇಡಿ. ಅದು ಏನಂದ್ರೆ ಮನಸ್ಸಿಗೆ ಕಸಿವಿಸಿ ಕೊಡುತ್ತೆ, ಸ್ಟೆಬಿಲಿಟಿ ಇರೋದಿಲ್ಲ, ತುಂಬಾನೇ ಮೆಂಟಲಿ ಅಂಡ್ ಫಿಸಿಕಲಿನೂ ನಮಗೆ ಸ್ವಲ್ಪ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ. ಅಂಡ್ ಸೌತ್ ವೆಸ್ಟಿಂದ, ಸಾರಿ ವೆಸ್ಟಿಂದ, ಮತ್ತೆ ವೆಸ್ಟ್ ಕಡೆ ಎಲ್ಲ ನಿಮಗೆ ವೈಟ್ ಕಲರ್ ಬೆಸ್ಟ್. ವೈಟ್ ಕರ್ಟನ್ಸು, ವೈಟ್ ಕಲರ್ ಪೇಂಟಿಂಗು ಅವೆಲ್ಲ ವೆಸ್ಟ್, ಫುಲ್ಲು ವೆಸ್ಟ್ ಕಡೆಯಿಂದ ನಾರ್ತ್ವರೆಗೂ, ವೆಸ್ಟಿಂದ ನಾರ್ತ್ವರೆಗೂ ನೀವು ವೈಟ್ ಮಾಡಿಸಿದ್ರೆ ಒಳ್ಳೆಯದು. ಅಥವಾ ನೀವು ಹಾಫ್ ವೈಟ್, ನಾನು ಹೇಳ್ದಂಗೆ ಎಲ್ಲ ಡೈರೆಕ್ಷನ್ಗೂ ಹಾಫ್ ವೈಟ್ ತುಂಬ ಒಳ್ಳೆಯದು. ತಿಕ್ ರೆಡ್ ಕಲರ್ ಎಲ್ಲ ಮಾಡ್ಸಕ್ಕೆ ಹೋಗಬೇಡಿ. ವೆಸ್ಟ್ ಸೈಡು ರೆಡ್ ಕಲರು ಮಾಡಿಸ್ಬಾರ್ದು, ನಾರ್ತ್ ಸೈಡು ರೆಡ್ ಕಲರ್ ಮಾಡಿಸ್ಬಾರ್ದು. ಆಮೇಲೆ ಸೌತ್ ವೆಸ್ಟ್ ಕಡೆ ಗ್ರೀನ್ ಕಲರು ನಾಟ್ ಗುಡ್, ಗ್ರೀನು ಮಾಡ್ಸಕ್ಕೆ ಹೋಗಬೇಡಿ. ಸೊ ಈ ಥರ ಆಂಟಿ ಕಲರ್ಸ್, ಆಂಟಿ ಎಲಿಮೆಂಟ್ ಕಲರ್ಸ್ ಯಾವ್ದ್ಯಾವ್ದು ಇರುತ್ತೋ ಆ ಕಲರ್ ಪೇಂಟಿಂಗ್ಸು ಮನೆಯಲ್ಲಿ ಮಾಡ್ಸೋದಿಕ್ಕೆ ಹೋಗಬೇಡಿ. ಅದರಿಂದ ನಿಮಗೆ ತುಂಬಾ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ, ಆ್ಯಸ್ ಯೂಶಲ್ ಫೈನಾನ್ಷಿಯಲ್ ಆಗಿ ಸ್ಟೆಬಿಲಿಟಿ ಇರೋದಿಲ್ಲ. ಅದು ಪ್ರಾಬ್ಲಮ್, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ತುಂಬ ಕೊಡುತ್ತೆ, ನಮ್ಗೆ ಗೊತ್ತೇ ಇರೋದಿಲ್ಲ. ಆ್ಯಂಡ್ ಎಕ್ಸ್ಪೆಂಡಿಚರ್ ತುಂಬ ಜಾಸ್ತಿ ಕೊಡುತ್ತೆ. ಸರಿಯಪ್ಪ ನಾವು ಮಾಡಿಸಿದ್ದೀವಿ ಆದರೂ ನಮ್ಗೆ ಚೆನ್ನಾಗಿದೆ ಅಂದರೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾ ಇರುತ್ತೆ, ಅದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇಷ್ಟು ನಿಮಗೆ ಮನೆಯಲ್ಲಿ ನೀವೇ ಮಾಡ್ಕೋಬಹುದಾದಂಥ ರೆಮಿಡೀಸ್. ಫಸ್ಟ್ ಒನ್ ಏನಂದ್ರೆ ಮನೆ ಬಾಗಿಲು, ಮೇನ್ ಡೋರ್ ಎಂಟ್ರೆನ್ಸ್ ಕರೆಕ್ಟ್ ಮಾಡ್ಕೊಳ್ಳಿ. ಎರಡನೇದು ನಿಮ್ಮ ಟಾಯ್ಲೆಟ್ಸ್ ಇರೋ ಝೋನ್ಸು ಕರೆಕ್ಷನ್ ಮಾಡ್ಕೊಳ್ಳಿ. ಮೂರನೇದು ಕಿಚನ್, ಅದನ್ನ ಕರೆಕ್ಷನ್ ಮಾಡ್ಕೊಳ್ಳಿ. ನಾಲ್ಕನೇದು ಬಂದು ಪೇಂಟಿಂಗ್ಸ್ ಆ್ಯಂಡ್ ಕರ್ಟನ್ಸ್. ಇಷ್ಟು ಕರೆಕ್ಷನ್ಸ್ ಮಾಡಿಕೊಂಡ್ರೆ ಅರ್ಧ ಫೈನಾನ್ಷಿಯಲ್ ಪ್ರಾಬ್ಲಮ್ ನಿಮಗೆ ಕಡಿಮೆ ಆಗುತ್ತೆ. ಅರ್ಧ ವಾಸ್ತು ದೋಷ, ಅರ್ಧ ಏನು ಮುಕ್ಕಾಲು ಭಾಗನೇ ವಾಸ್ತು ದೋಷ ಕಡಿಮೆ ಆಗ್ಬೋದು. ಬಟ್ ಮೇಕ್ ಶ್ಯೂರ್ ನೀವು ಮನೆಯದು ಇದು ಇಟ್ಕೊಂಡಿದ್ದೀರಾ, ಮನೆಯದು ನಿಮ್ಮ ಪ್ಲ್ಯಾನ್ ಇಟ್ಕೊಂಡು ಮಾಡೋದೇ ತುಂಬ ಒಳ್ಳೆಯದು. ಪ್ಲ್ಯಾನ್ ಇಲ್ದಿರ ಮಾಡಿದ್ರೆ ಅದು ನಿಮಗೆ ಕರೆಕ್ಟಾಗಿ ಝೋನ್ಸು ತೋರಿಸೋದಿಲ್ಲ, ಯಾವ ಝೋನ್ಗೆ ಯಾವ್ದು ಬಂದಿದೆ, ಯಾವ ಝೋನು ನಾರ್ತು, ಯಾವ ಝೋನ್ ಈಸ್ಟು ಅಂತ ಎಕ್ಸಾಕ್ಟಾಗಿ ತೋರಿಸೋದು ಇಲ್ಲ. ಮೇಕ್ ಶ್ಯೂರ್ ನಿಮ್ಮ ಪ್ಲ್ಯಾನ್ ಇಟ್ಕೊಂಡು ನೀವು ಕರೆಕ್ಷನ್ಸ್ ಮಾಡ್ಕೊಳ್ಳಿ, ಅದು ತುಂಬ ಇಂಪಾರ್ಟೆಂಟು. ಪ್ಲ್ಯಾನ್ ಇಲ್ದಿರ ಡೈರೆಕ್ಟಾಗಿ ಮಾಡ್ಕೋಬೇಡಿ, ಯಾಕಂದರೆ ಡೈರೆಕ್ಟ್ ನಿಮಗೆ ಸೆಂಟ್ರ್ ಪಾಯಿಂಟು ಗೊತ್ತಾಗೋದಿಲ್ಲ ಪ್ಲ್ಯಾನ್ ಇಲ್ಲ ಅಂದರೆ. ಅದರಿಂದ ನೀವು ರೆಮಿಡೀಸ್ ಮಾಡಿಕೊಂಡ್ರೆ, ನಾವು ಒಂದು ಝೋನ್ಗೆ ರೆಮಿಡಿ ಮಾಡಿದ್ರೆ ಅದು ಇನ್ನೊಂದು ಝೋನ್ ಆಗ್ಬಿಟ್ಟಿದ್ರೆ ಅದು ತುಂಬ ಪ್ರಾಬ್ಲಮ್ ಆಗ್ಬಿಡುತ್ತೆ. ನೀವು ಮನೆ ಪ್ಲ್ಯಾನ್ ಇಟ್ಕೊಂಡು ರೆಮಿಡೀಸ್ ಮಾಡ್ಕೊಳ್ಳಿ. ಇಲ್ಲಿ ತನಕ ಅರ್ಥ ಆಗಿದೆಯಾ? ಏನಾದರೂ ಡೌಟ್ಸ್ ಇದೆಯಾ? ಇಲ್ಲಿ ತನಕ ಅರ್ಥ ಆಗಿದೆಯಾ ಎಲ್ಲರಿಗೂ? ಓಕೆ ಓಕೆ. ಅಂದ್ರೆ ಕಲರ್ಸ್ ಎಲ್ಲ ಸ್ವಲ್ಪ ಕನ್ಫ್ಯೂಷನ್ ಇರುತ್ತಲ್ಲ. ಸಿಂಪಲ್ ನೋಟ್ ಮಾಡ್ಕೊಳ್ಳಿ ಒಂದು ಬುಕ್ಕಲ್ಲಿ ಬೇಕಾರೆ. ನಾರ್ತ್ರನ್ ಸೈಡು ಬ್ಲೂ ಕಲರ್ ನೋಟ್ ಮಾಡ್ಕೊಳ್ಳೋಂಗಿಲ್ಲ ಮಾಡ್ಕೊಳ್ಳಿ. ಅದೇ ಕರ್ಟನ್ಸ್, ಕಿಚನ್ ಕಲರು, ಝೋನ್ಸ್ ಸ್ವಲ್ಪ ನಿಮ್ಗೆ ಏನ್ ಡೌಟ್ ಇದೆ ಹೇಳಿ, ನಾನು ಕ್ಲಿಯರ್ ಮಾಡ್ತೀನಿ. ಅಲ್ಲ ಗೊತ್ತಾಗಿದೆ, ಬಟ್ ಅದೇ ನೀವ್ ಹೇಳ್ದಾಗ ಅದ್ ನೋಟ್ ಮಾಡ್ಕೊಳ್ಬೇಕಿತ್ತು. ನೋಟ್ ಮಾಡಿ. ಇದು ಕೆರಿಯರ್ ಗ್ರೋತ್ಗೋಸ್ಕರ ಇವಾಗ ನೆಕ್ಸ್ಟ್ ವಾಸ್ತು ಟಿಪ್ಸ್ ಟು ಗ್ರೋ ಯುವರ್ ಕೆರಿಯರ್. ಯಾವ ಕೆಲಸ ಮಾಡೋರ್ಗೆ ಯಾವ ಝೋನ್ಸು ತುಂಬ ಇಂಪಾರ್ಟೆಂಟು, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಇವತ್ತು. ನಾರ್ತ್ ಡೈರೆಕ್ಷನ್ ಯಾರು ಜಾಬ್ ಮಾಡ್ತಾ ಇದ್ದಾರೆ, ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ, ಒಬ್ರ ಹತ್ರ ವರ್ಕಿಂಗ್ ಅಂಡರ್ ಅದರ್ಸ್, ಯಾರ್ಯಾರು ಬೇರೆಯವ್ರ ಹತ್ರ ಕೆಲಸ ಮಾಡ್ತಾ ಇದ್ದಾರೆ ಸಂಬಳಕ್ಕೋಸ್ಕರ, ಅವ್ರಿಗೆಲ್ಲ ನಾರ್ತ್ ಡೈರೆಕ್ಷನ್ನು ತುಂಬ ಇಂಪಾರ್ಟೆಂಟ್.
ನಾರ್ತ್ ಡೈರೆಕ್ಷನ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಜಾಬ್ ಅಲ್ಲಿ ತೊಂದರೆ ಇರುತ್ತೆ. ಬಾಸ್ ಕಡೆಯಿಂದ ಪ್ರಾಬ್ಲಮ್ ಇರ್ಬೋದು, ಅವ್ರ ಜೊತೆ ವರ್ಕ್ ಮಾಡೋಂತಹ ಕಲೀಗ್ಸ್ ಇಂದ ಪ್ರಾಬ್ಲಮ್ ಬರ್ಬೋದು, ಸ್ಯಾಲ್ರಿ ಸರಿಯಾಗಿ ಇರ್ಬೋದು, ಎನಿ ಪ್ರಾಬ್ಲಮ್. ಜಾಬ್ ಮಾಡೋ ಅಂಥವ್ರಿಗೆ ನಾರ್ತ್ ಡೈರೆಕ್ಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ ಝೋನಲ್ಲಿ ಕಿಚನ್ ಆಗಲಿ ಟಾಯ್ಲೆಟ್ ಆಗಲಿ ಇಲ್ದಿರ ನೋಡ್ಕೊಳ್ಳಿ, ಇದ್ರೆ ರೆಮಿಡೀಸ್ ಮಾಡ್ಕೊಳ್ಳಿ. ಇವಾಗ ನಾನು ತಿಳಿಸ್ಕೊಟ್ಟಿರೋ ರೆಮಿಡೀಸ್ ಮಾಡ್ಕೊಳ್ಳಿ. ನಾರ್ತ್ ಈಸ್ಟ್ ಇಂದ ನಾರ್ತ್ ಈಸ್ಟ್ ತನಕ ಈ ಝೋನ್, ನಾರ್ತ್ ಈಸ್ಟ್ ಇಂದ ನಾರ್ತ್ ಈಸ್ಟ್ ಇಲ್ಲಿ ತನಕ ಸರ್ವಿಸ್ ಸೆಕ್ಟರ್, ಸರ್ವಿಸ್ ಓರಿಯೆಂಟೆಡ್ ಕೆಲಸಗಳು ಯಾರು ಮಾಡ್ತಾ ಇದ್ದಾರೆ, ಲೈಕ್ ಡಾಕ್ಟರ್ಸ್, ಕಾರ್ಪೆಂಟರ್ಸ್, ಆಸ್ಟ್ರಾಲಜರ್ಸ್, ಸರ್ವಿಸ್ ಕೊಟ್ಟು ಹಣ ಯಾರು ತಗೋತಾ ಇದ್ದಾರೆ ಅಂಥವ್ರಿಗೆಲ್ಲ ನಾರ್ತ್ ಈಸ್ಟ್ ಡೈರೆಕ್ಷನ್ನು ತುಂಬ ಇಂಪಾರ್ಟೆಂಟು. ಅಂಥವ್ರ ಮನೆಗಳಲ್ಲಿ ನಾರ್ತ್ ಈಸ್ಟ್ ಡೈರೆಕ್ಷನಲ್ಲಿ ಕಿಚನ್ನು, ಟಾಯ್ಲೆಟು ಆ್ಯಂಡ್ ಪೇಂಟಿಂಗ್ಸ್ ಆಂಟಿ ಕಲರ್ ಇರಬಾರ್ದು. ಅದಿಲ್ದಿರ ನೋಡ್ಕೋಬೇಕು. ಇದ್ರೆ ರೆಮಿಡಿ ನಾನಿವಾಗ ಹೇಳ್ಕೊಟ್ಟಿರೋ ರೆಮಿಡೀಸು ಮಾಡ್ಕೋಬೇಕು. ನಾರ್ತ್ ಈಸ್ಟ್ ಡೈರೆಕ್ಷನ್ ಟಿಪಿಕಲಿ ಫಾರ್ ಟೀಚರ್ಸ್. ಟೀಚಿಂಗ್ ಸೆಕ್ಟರ್ ಅಲ್ಲಿ ಯಾರು ಇದ್ದೀರಾ, ಟೀಚಿಂಗ್ ಯಾರು ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ನಾರ್ತ್ ಈಸ್ಟ್ ಡೈರೆಕ್ಷನ್ ಇಂಪಾರ್ಟೆಂಟ್. ಅಂಡ್ ಟೀಚರು ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಟೀಚರು ಅಂಡರ್ ಯಾರಾದ್ರೂ ಮಾಡ್ತಾ ಇದ್ದಾರಾ ಅಂದ್ರೆ ಸ್ಕೂಲ್ ಟೀಚರ್ ಆಗಿ ಹೋಗ್ತಾ ಇದ್ದಾರಾ. ಸ್ಕೂಲ್ ಟೀಚರ್ ಅಂದ್ರೆ ನಾರ್ತ್ ಅಂಡ್ ನಾರ್ತ್ ಈಸ್ಟ್ ಎರಡೂ ನೋಡ್ಕೋಬೇಕು. ಯಾಕಂದ್ರೆ ಈ ದಿಕ್ಕಿಗೆ ಬುಧ ಅಧಿಪತಿ ನಾರ್ತ್ಗೆ, ನಾರ್ತ್ ಈಸ್ಟ್ಗೆ ಬಂದು ಗುರು ಅಧಿಪತಿ. ಟೀಚಿಂಗ್ ಮಾಡ್ಬೇಕಂದ್ರೆ ನಮ್ಗೆ ಬುಧ ಅಂಡ್ ಗುರು ಇಬ್ಬರು, ಎರಡು ಗ್ರಹಗಳು ನಮ್ಗೆ ಸ್ಟೆಬಿಲೈಸ್ ಆಗಿರ್ಬೇಕು. ಈ ಎರಡು ಗ್ರಹಗಳ ಸ್ಟೆಬಿಲಿಟಿ ಚೆನ್ನಾಗಿದ್ರೆ ನಮ್ಗೆ ಟೀಚಿಂಗ್ ಸೆಕ್ಟರ್ ಅಲ್ಲಿ ಸಕ್ಸಸ್ ಆಗ್ಬೋದು. ಅಂಡ್ ಪ್ರೈವೇಟ್ ಟ್ಯೂಷನ್ಸ್ ಯಾರು ಹೇಳ್ಕೊಡ್ತಾ ಇರ್ತೀರಾ, ಫಾರ್ ಎಕ್ಸಾಂಪಲ್ ಮನೆಯಲ್ಲೇ ಟ್ಯೂಷನ್ಸ್ ಕಂಡಕ್ಟ್ ಮಾಡೋದು, ಮನೆಯಲ್ಲೇ ಕ್ಲಾಸಸ್ ಕಂಡಕ್ಟ್ ಮಾಡೋರು, ಅವ್ರಿಗೆಲ್ಲ ನಾರ್ತ್ ಈಸ್ಟ್ ಒಳ್ಳೇದು. ಇಫ್ ದೇ ಆರ್ ವರ್ಕಿಂಗ್ ಅಂಡರ್ ಅದರ್ಸ್, ಬೇರೆಯವ್ರ ಹತ್ರ ಕೆಲಸ ಮಾಡ್ತಾ ಇದ್ರೆ ನಾರ್ತ್ ಅಂಡ್ ನಾರ್ತ್ ಈಸ್ಟ್ ಝೋನು ಎರಡು ಚೆನ್ನಾಗಿರ್ಬೇಕು. ಈ ಝೋನ್ಸ್ ಅಲ್ಲಿ ಏನು ವಾಸ್ತು ದೋಷಗಳು ಇರಬಾರ್ದು, ಲೈಕ್ ಟಾಯ್ಲೆಟ್ ಅಂಡ್ ಕಿಚನ್ ಅಂಡ್ ಆಂಟಿ ಕಲರ್ಸ್. ಅಂಡ್ ಒನ್ ಮೋರ್ ಥಿಂಗ್ ಏನಂದ್ರೆ, ನಾರ್ಥನ್ ಝೋನ್ ಅಲ್ಲಿ ತುಂಬಾ ವೆಯ್ಟೇಜು ಇರಬಾರ್ದು. ತುಂಬಾ ದೊಡ್ಡ ದೊಡ್ಡ ಸೋಫಾಗಳು, ತುಂಬಾ ವೆಯ್ಟೇಜ್ ಇರೋಂತಹ ನಿಮ್ಗೆ ವುಡ್ ವರ್ಕ್ ಮಾಡಿರೋ ಅಂತಹ ಐಟಮ್ಸ್, ಟೇಬಲ್ಸ್, ಈ ತರ ವೆಯ್ಟೇಜ್ ಇರುವಂತಹ ವಸ್ತುಗಳು ನಾರ್ತ್ ಸೈಡ್ ಇಡಬೇಡಿ. ಇಟ್ರೆ ಆಪರ್ಚುನಿಟೀಸ್ ಕಡಿಮೆ ಆಗೋಗುತ್ತೆ, ನಿಮ್ ಲೈಫಲ್ಲಿ ಆಪರ್ಚುನಿಟೀಸ್ ಕಡಿಮೆ ಆಗುತ್ತೆ. ಇನ್ಸ್ಟೆಡ್ ಆಫ್ ದಟ್ ಸೌತ್ ಕಡೆ ಎಷ್ಟೇ ಭಾರ ಇಟ್ರು, ಸೌತ್ ಇಂದ ವೆಸ್ಟ್ ವರ್ಗೂ ನೀವು ಎಷ್ಟೇ ಭಾರದ ವಸ್ತುಗಳಿಟ್ರು ಅದು ನಿಮ್ಗೆ ಗ್ರೋತ್ ತಂದು ಕೊಡುತ್ತೆ. ನಾರ್ತ್ ಕಡೆ ಇಟ್ರೆ ಅದು ನಿಮ್ಮ ಅಭಿವೃದ್ಧಿಗೆ ಕಡಿವಾಣ ಹಾಕತ್ತೆ. ನೆಕ್ಸ್ಟ್ ನಾರ್ತ್ ಈಸ್ಟ್ ಇಂದ ಈಸ್ಟ್ ಆಫ್ ನಾರ್ತ್ ಈಸ್ಟ್ ವರ್ಗೂ ಆ ಡೈರೆಕ್ಷನ್ ಬಂದು ಆರ್ಟಿಸ್ಟ್ಸ್, ಯಾರ್ಯಾರು ಆರ್ಟಿಸ್ಟ್ಸ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ, ಪೇಂಟರು ಆರ್ಟ್ ಮಾಡ್ತಾರಲ್ವಾ, ಪೇಂಟಿಂಗ್ಸ್ ಆರ್ಟ್ ಎಲ್ಲ ಮಾಡ್ತಾ ಇರ್ತಾರಲ್ವಾ, ಅಂತಹ ಆರ್ಟಿಸ್ಟ್ಗಳು. ಅಂಡ್ ಸ್ಪೆಷಲ್ ಕಾರ್ಪೆಂಟರ್ಸ್ ಲೈಕ್ ಇಂಟೀರಿಯರ್ ಡಿಸೈನರ್ಸ್, ಇಂಟೀರಿಯರ್ ಕೆಲಸಗಳೆಲ್ಲ ಮಾಡಿಸೋ ಅಂಥವ್ರು, ಅವರೆಲ್ಲ ಸ್ವಲ್ಪ ಸೀನಿಯಾರಿಟಿ ಬಂದಿರುತ್ತೆ. ದೇರ್ ವಿಲ್ ಬಿ ಅ ಸ್ಪೆಷಲ್ ಇನ್ ದಟ್ ಪರ್ಟಿಕ್ಯುಲರ್ ಜಾಬ್. ಅಂಥವ್ರಿಗೆಲ್ಲ ಈಸ್ಟ್ ಆಫ್ ನಾರ್ತ್ ವೆಸ್ಟ್ ಡೈರೆಕ್ಷನ್ನು ತುಂಬ ಇಂಪಾರ್ಟೆಂಟು. ಈ ಡೈರೆಕ್ಷನ್ನಲ್ಲಿ ನಿಮಗೆ ಟಾಯ್ಲೆಟ್ ಆಗಲಿ ಕಿಚನ್ ಆಗಲಿ ಬಂದರೆ ರೆಮಿಡೀಸ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಆ ಮನೆಯಲ್ಲಿ ಆ ಪರ್ಟಿಕ್ಯುಲರ್ ವಾಸ್ತು ದೋಷ ಕಡಿಮೆ ಆಗುತ್ತೆ, ನಿಮ್ಮ ಜಾಬಲ್ಲಿ ಸಕ್ಸಸ್ ಬರುತ್ತೆ, ಕೆರಿಯರ್ ಗ್ರೋತ್ ಇರುತ್ತೆ. ನೆಕ್ಸ್ಟ್ ಬಂದು ಈಸ್ಟ್ ಡೈರೆಕ್ಷನ್ ಯಾರ್ಯಾರಿಗೆ ಇಂಪಾರ್ಟೆಂಟು,
ಈಸ್ಟ್ ಡೈರೆಕ್ಷನ್ ಆಟ್ರಿಬ್ಯೂಟ್ ಏನು? ಸೋಷಿಯಲ್ ಕನೆಕ್ಟಿವಿಟಿ, ನೆಟ್ವರ್ಕಿಂಗ್, ಯಾರ್ಯಾರು ನೆಟ್ವರ್ಕಿಂಗ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಮೋಟಿವೇಶನಲ್ ಸ್ಪೀಕರ್ಸ್, ಮಾರ್ಕೆಟಿಂಗ್ ಮಾಡೋವಂಥವ್ರು, ಗೌರ್ಮೆಂಟ್ ಸೆಕ್ಟರಲ್ಲಿ ವರ್ಕ್ ಮಾಡೋವಂಥವ್ರಿಗೆಲ್ಲ ಈಸ್ಟ್ ತುಂಬಾ ಇಂಪಾರ್ಟೆಂಟ್. ಅಂಡ್ ಪೊಲಿಟಿಷಿಯನ್ಸ್, ಇಂಥವ್ರಿಗೆಲ್ಲ ಈಸ್ಟ್ ಡೈರೆಕ್ಷನ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಈಸ್ಟ್ ಅಂದ್ರೆ ಪಬ್ಲಿಕ್ ಕನೆಕ್ಟಿವಿಟಿ, ಪಬ್ಲಿಕ್ ಜೊತೆ ನಮ್ಮ ಕನೆಕ್ಷನ್ಸ್ ಚೆನ್ನಾಗಿ ಮಾಡೋ ಅಂಥದ್ದು ಈಸ್ಟ್ ಡೈರೆಕ್ಷನ್. ಈ ಡೈರೆಕ್ಷನ್ ಅಲ್ಲಿ ಸೋಷಿಯಲ್ ಕನೆಕ್ಟಿವಿಟಿ ವರ್ಕ್ ಮಾಡೋ ಅಂಥವ್ರು ಯಾರೇ ಆದ್ರೂ ಸರಿ, ಅವ್ರಿಗೆ ಈಸ್ಟ್ ಅಲ್ಲಿ ಟಾಯ್ಲೆಟ್, ಕಿಚನ್ ಬರಬಾರ್ದು, ಟಾಯ್ಲೆಟ್ ಬರಬಾರ್ದು. ಈ ತರ ಏನಾದ್ರು ಇದ್ರೆ ರೆಮಿಡೀಸ್ ಮಾಡ್ಕೋಬೇಕು, ಚೆಕ್ ಮಾಡ್ಕೋಬೇಕು. ಮೋಟಿವೇಶನಲ್ ಸ್ಪೀಕರ್ಸ್ ಆಗಿರುವಂತವ್ರು ಕೆಲವೊಬ್ರು ಪಬ್ಲಿಕ್ ಹೋಗಿ ಅವರು ಮಾತಾಡ್ತಾರೆ, ಬಟ್ ಬೇರೆಯವ್ರ ಹತ್ರ ದುಡ್ಡು ತಗೊಂತಾರೆ. ಅಂಥವ್ರಿಗೆ ನಾರ್ತ್ ಝೋನು ಇಂಪಾರ್ಟೆಂಟು, ನಾರ್ತ್ ಅಂಡ್ ಈಸ್ಟ್ ಎರಡು ಝೋನ್ಸು ಇಂಪಾರ್ಟೆಂಟ್. ಎಕ್ಸ್ಕ್ಯೂಸ್ ಮೀ. ನೆಕ್ಸ್ಟ್ ಬರೋದು ಈಸ್ಟ್ ಆಫ್ ಸೌತ್ ಈಸ್ಟ್. ಈಸ್ಟ್ ಆಫ್ ಸೌತ್ ಈಸ್ಟ್ ಝೋನು ಅಷ್ಟು ಒಳ್ಳೇದು ಅಲ್ಲ ಅಂತ ನಾವು ಅನ್ಕೊಂಡ್ರು, ಈ ಝೋನು ಲಾಯರ್ಸ್ಗೆ, ಸಿ ಎ, ಬಿಸ್ನೆಸ್ ಅನಾಲಿಸ್ಟ್ಗೆ, ಇಂಥವ್ರಿಗೆಲ್ಲ ಈ ಝೋನ್ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಬಿಕಾಸ್ ಅವರು ಸಲಹೆದಾರರಾಗಿ ಕೆಲಸ ಮಾಡ್ತಾ ಇರ್ತಾರಲ್ವಾ, ಬೇರೆಯವ್ರಿಗಿರುವಂತಹ ಚರ್ನಿಂಗ್ನ ಕಡಿಮೆ ಮಾಡೋವಂಥವ್ರು ಈ ಲಾಯರ್ಸ್, ಬಿಸ್ನೆಸ್ ಅನಾಲಿಸ್ಟ್ ಇವರೆಲ್ಲ. ಇಂಥವ್ರಿಗೆ ಈ ಝೋನ್ ತುಂಬ ಇಂಪಾರ್ಟೆಂಟು. ಈ ಝೋನಲ್ಲಿ ಕ್ಲಟರ್ ಫ್ರೀ ಇರಬೇಕು, ವಾಸ್ತು ದೋಷ ಏನು ಈ ಝೋನಲ್ಲಿ ಇರಬಾರ್ದು. ಇಂಥ ಕೆಲಸ ಮಾಡೋರಿಗೆ, ಸಿ ಎ, ಲಾಯರ್ಸು, ಬಿಸ್ನೆಸ್ ಅನಾಲಿಸ್ಟ್ಗಳಿಗೆ ಈಸ್ಟ್ ಆಫ್ ಸೌತ್ ಈಸ್ಟ್ ಝೋನು ಇಂಪಾರ್ಟೆಂಟು, ಚೆನ್ನಾಗಿರ್ಬೇಕು, ವಾಸ್ತು ದೋಷ ಇಲ್ದಿರ. ನೆಕ್ಸ್ಟ್ ಬರುವಂಥದ್ದು ಸೌತ್ ಈಸ್ಟ್. ಸೌತ್ ಈಸ್ಟ್ ಝೋನ್ ಯಾವ್ಯಾವ ಕೆಲಸ ಮಾಡೋರ್ಗೆ ಒಳ್ಳೇದಪ್ಪ ಅಂದ್ರೆ, ಡೈಲಿ ಮನಿ ಅರ್ನಿಂಗ್ ಬಿಸ್ನೆಸ್ ಅಂದ್ರೆ ಚಿಕ್ಕ ಚಿಕ್ಕ ವ್ಯಾಪಾರಗಳು ಮಾಡ್ತಾ ಇರ್ತಾರೆ. ಲೈಕ್ ಡಿಪಾರ್ಟ್ಮೆಂಟಲ್ ಸ್ಟೋರು, ದಿವಸ ಅವ್ರಿಗೆ ದುಡ್ಡು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಲಿಕ್ವಿಡ್ ಕ್ಯಾಶು ಡೈಲಿ ನೋಡ್ತಾ ಇರ್ತಾರಲ್ವಾ, ಅಂಥವ್ರಿಗೆ ಸೌತ್ ಈಸ್ಟ್ ಝೋನು ತುಂಬ ಇಂಪಾರ್ಟೆಂಟು. ಈ ಝೋನಲ್ಲಿ ಟಾಯ್ಲೆಟ್ ಇರಬಾರ್ದು, ಸೌತ್ ಈಸ್ಟ್ ಝೋನಲ್ಲಿ ಟಾಯ್ಲೆಟ್ ಇರಬಾರ್ದು. ಅವರು ಆಫೀಸಲ್ಲಾದರೂ ಸರಿ ಅಥವಾ ಅಂಗಡಿಯಲ್ಲಾದರೂ ಸರಿ, ಇಲ್ಲ ಮನೇಲಾದರೂ ಸರಿ, ಸೌತ್ ಈಸ್ಟಲ್ಲಿ ಅವ್ರಿಗೆ ಟಾಯ್ಲೆಟ್ ಇದ್ದರೆ ಅವ್ರಿಗೆ ವ್ಯಾಪಾರ ಸರಿಯಾಗಿ ನಡೆಯೋದಿಲ್ಲ, ವ್ಯಾಪಾರ ಲಾಸಲ್ಲಿ ನಡೆಯುತ್ತೆ. ನೆಕ್ಸ್ಟ್ ಬಂದು ಜಿಮ್ ಇನ್ಸ್ಟ್ರಕ್ಟರ್ಸ್, ಜಿಮ್ಮಲ್ಲಿ ಸಪ್ಲಿಮೆಂಟ್ಸ್ ಸೇಲ್ ಮಾಡೋಂಥವ್ರು, ಮತ್ತೆ ಮೂವಿ ಆರ್ಟಿಸ್ಟ್ಸ್, ಅವರು ಆಕ್ಷನ್ ಹೀರೋಸ್ ಇರ್ತಾರಲ್ವ, ಅಂಥವ್ರಿಗೆ ಸೌತ್ ಈಸ್ಟ್ ಝೋನು ಇಂಪಾರ್ಟೆಂಟ್ ಝೋನು. ಜಿಮ್ ಇನ್ಸ್ಟ್ರಕ್ಟ್ ಮಾಡ್ತಾ ಇರ್ತಾರೆ, ಜಿಮ್ಮಲ್ಲಿ ಎಲ್ಲರಿಗೂ ಎಕ್ಸಸೈಸ್ ಹೇಳ್ಕೊಡ್ತಾ ಇರ್ತಾರೆ, ಜೊತೆಗೆ ಸಪ್ಲಿಮೆಂಟ್ಸು ಅವ್ರು ಸೇಲ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಮೆಡಿಸನ್ಸ್ ಯಾರಾದರೂ ಸೇಲ್ ಮಾಡ್ತಾ ಇದ್ರೆ, ಮೆಡಿಕಲ್ ಶಾಪು, ಇಂಥವ್ರಿಗೆಲ್ಲ ಸೌತ್ ಈಸ್ಟ್ ಝೋನು ತುಂಬ ಇಂಪಾರ್ಟೆಂಟ್. ಇದು ಕಾನ್ಫಿಡೆನ್ಸ್ ಕೊಡುತ್ತೆ, ಕಾನ್ಫಿಡೆನ್ಸ್ ಲೆವೆಲ್ಸು ಜಾಸ್ತಿ ಮಾಡುತ್ತೆ. ಸೊ ದಿಸ್ ಝೋನ್ ಈಸ್ ಇಂಪಾರ್ಟೆಂಟ್ ಫಾರ್ ದಮ್. ನೆಕ್ಸ್ಟ್ ಬಂದು ಸೌತ್ ಆಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲಾರ್ಗೂ ಇಂಪಾರ್ಟೆಂಟೆ. ಯಾರಿಗೆ ಹೆಸರು, ಕೀರ್ತಿ, ಪ್ರತಿಷ್ಠೆ ಬೇಡ ಹೇಳಿ, ಎಲ್ಲಾರ್ಗೂ ಬೇಕಲ್ವಾ. ಸೌತ್ ಝೋನ್ ಮಾತ್ರ ಎಲ್ಲಾರ್ಗೂ ಇಂಪಾರ್ಟೆಂಟು. ತುಂಬ ಜನ ಇವಾಗ ಸೋಷಿಯಲ್ ಮೀಡಿಯಾಗಳಲ್ಲಿ, ಇನ್ಸ್ಟಾಗ್ರಾಮು, ಯೂಟ್ಯೂಬು ಅಂತ, ಫೇಸ್ಬುಕ್ಕು, ಈ ಥರ ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋಸ್ ಮಾಡಿ ಇಡ್ತಾ ಇರ್ತಾರೆ. ನಮಗೆ ಒಳ್ಳೆ ಹೆಸರು ಬರಬೇಕು, ಒಳ್ಳೆ ನೇಮು ಫೇಮು ಬರಬೇಕು, ಫೇಮಸ್ ಆಗಬೇಕು. ಮುಖ್ಯವಾಗಿ ಅಂದರೆ ಸೌತು ತುಂಬ ಇಂಪಾರ್ಟೆಂಟು. ಸೌತಲ್ಲಿ ಯಾರಿಗೆ ಟಾಯ್ಲೆಟ್ ಇರುತ್ತೆ ಅವ್ರಿಗೆ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು ಅವ್ರಿಗೆ ಹೆಸರು ಬರೋದೇ ಇಲ್ಲ. ನಾವು ಎಷ್ಟೊಂದು ಕಷ್ಟಪಡ್ತಾ ಇದ್ದೀವಪ್ಪ, ನಮ್ಮನ್ನ ಯಾರು ಗುರುತಿಸೋದೇ ಇಲ್ಲ ಅಂತ ಇರ್ತಾರಲ್ವ, ಅವ್ರಿಗೆ ಸೌತ್ ಡೈರೆಕ್ಷನಲ್ಲಿ ಡಿಗ್ರಿ ವೈಸು 180 to 202 ಡಿಗ್ರಿಯಲ್ಲಿ ಅವ್ರಿಗೆ ಟಾಯ್ಲೆಟ್ ಇದ್ದೇ ಇರುತ್ತೆ, ಅಥವಾ
ವಾಟರ್, ಅಂಡರ್ಗ್ರೌಂಡ್ ವಾಟರು, ಈ ಥರವೆಲ್ಲ ಇಟ್ಕೊಂಡಿರೋರಿಗೆ ಪ್ರಾಬ್ಲಮ್ಸು ಬರುತ್ತೆ, ಹೆಸರು ಕೀರ್ತಿ ಬರೋದಿಲ್ಲ. ನೆಕ್ಸ್ಟ್ ಬಂದು ಸೌತ್ ವೆಸ್ಟ್. ಸೌತ್ ವೆಸ್ಟ್ ಝೋನು ಯಾವ ಬಿಸ್ನೆಸ್ ಮಾಡೋರ್ಗು ಒಳ್ಳೇದಪ್ಪ ಅಂದರೆ ಸ್ಯಾನಿಟರಿ ಪೈಪ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಇದು ಬಂದು ಎಕ್ಸ್ಪೆಂಡಿಚರ್ ಝೋನು. ಏನೇನು ವೇಸ್ಟೇಜು ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಬಾಡಿಯಿಂದ ಆಚೆ ಹೋಗುತ್ತೋ ಅದಕ್ಕೆ ಈ ಝೋನ್ ತುಂಬ ಒಳ್ಳೆಯದು. ಸೊ ನಾನು ಆವಾಗಲೇ ಹೇಳ್ದಂಗೆ ಇಲ್ಲಿ ಟಾಯ್ಲೆಟು ತುಂಬ ಒಳ್ಳೆಯದು ಈ ಝೋನಲ್ಲಿ. ಸೌತ್ ವೆಸ್ಟ್ ಝೋನಲ್ಲಿ ಟಾಯ್ಲೆಟ್ ಈಸ್ ವೆರಿ ಗುಡ್ ಆಸ್ ಪರ್ ವಾಸ್ತು, ಬಿಕಾಸ್ ನಮ್ಮ ವೇಸ್ಟ್ ಅಲ್ಲಿ ಡೈಲ್ಯೂಟ್ ಆಗುತ್ತೆ. ಸ್ಯಾನಿಟರಿ ಪೈಪ್ ಬಿಸ್ನೆಸ್ ಮಾಡೋ ಅಂಥವ್ರಿಗೆ ಸೌತ್ ವೆಸ್ಟ್ ಝೋನು ಚೆನ್ನಾಗಿರಬೇಕು. ಆಮೇಲೆ ಲೇಬರ್ ವರ್ಕ್ ಮಾಡ್ತಾ ಇರ್ತಾರೆ, ಲೇಬರ್ಸ್ನ ಅವರು ಕಾಂಟ್ರಾಕ್ಟ್ ತಗೊಂಡು ಈಗ ಕಸ ಗುಡಿಸೋ ಕೆಲಸ, ಕ್ಲೀನಿಂಗ್ ಕೆಲಸಗಳಿಗೆಲ್ಲ ಕಳಿಸ್ತಾ ಇರ್ತಾರಲ್ವ, ಅಂತಹ ಲೇಬರ್ ಕಾಂಟ್ರಾಕ್ಟ್ಗಳಿಗೆ ಈ ಸೌತ್ ವೆಸ್ಟ್ ಝೋನು ತುಂಬ ಒಳ್ಳೆಯದು. ನೆಕ್ಸ್ಟ್ ಬಂದು ಸೌತ್ ವೆಸ್ಟ್ ಸ್ಟೆಬಿಲಿಟಿ ಝೋನ್. ಮನೇಲಿ ಏನೇ ಸ್ಟೆಬಿಲಿಟಿ ಅಂದರೂ ಸೌತ್ ವೆಸ್ಟ್ ಝೋನು ಚೆನ್ನಾಗಿದ್ರೆ ಸ್ಟೆಬಿಲಿಟಿಯಲ್ಲಿ ಇರ್ತಾರೆ ಆ ಮನೆಯಲ್ಲಿರೋಂಥವ್ರು. ಇದು ಸ್ಕಿಲ್ ಡೆವಲಪ್ಮೆಂಟ್. ಆಮೇಲೆ ಬಿಲ್ಡಿಂಗ್ ಕಾಂಟ್ರಾಕ್ಟರ್ಸು ಮನೆ ಕಟ್ಟೋ ಕಾಂಟ್ರಾಕ್ಟ್ ತಗೊಂಡಿರ್ತಾರೆ, ತುಂಬ ದಿವಸ ಹಿಡ್ದು ಯಾವುದೇ ಕೆಲಸ ಮಾಡೋದಕ್ಕೆ ತುಂಬ ದಿವಸ ಹಿಡಿಯುತ್ತಲ್ವ, ಅಂಥ ಕೆಲಸ ಮಾಡೋ ಅಂಥವ್ರಿಗೆ ಈ ಝೋನು ತುಂಬ ಇಂಪಾರ್ಟೆಂಟು. ಸಿವಿಲ್ ಇಂಜಿನಿಯರ್ಸು, ಬಿಲ್ಡಿಂಗ್ ಕಾಂಟ್ರಾಕ್ಟರ್ಸು, ಆಮೇಲೆ ಸ್ಕಿಲ್ಸು, ಏನಾದ್ರು ಸ್ಕಿಲ್ ನಿಮಗೆ ಚಿಕ್ಕಂದಿನಿಂದ ಏನಾದ್ರು ಸ್ಕಿಲ್ ನಾವು ಡೆವಲಪ್ ಮಾಡ್ಕೋಬೇಕಪ್ಪ ಅಂತ ಅನಿಸ್ತಾ ಇದ್ರೆ ನೀವು ಸೌತ್ ವೆಸ್ಟ್ ಝೋನಲ್ಲಿ ಆ ಬುಕ್ಸ್ ಇಡೋದಾಗ್ಲಿ, ಆ ಸ್ಕಿಲ್ ಸಂಬಂಧಪಟ್ಟ ವಸ್ತುಗಳು ಇಡೋದಾಗ್ಲಿ ಮಾಡಿದ್ರೆ ನಿಮಗೆ ಆ ಡೆವಲಪ್ಮೆಂಟು ತುಂಬ ಚೆನ್ನಾಗಾಗುತ್ತೆ. ಸ್ಕಿಲ್ ಡೆವಲಪ್ಮೆಂಟು ತುಂಬ ಚೆನ್ನಾಗಾಗುತ್ತೆ. ಇದು ಸಿವಿಲ್ ಇಂಜಿನಿಯರ್ಸ್ ಆ್ಯಂಡ್ ಬಿಲ್ಡಿಂಗ್ ಕಾಂಟ್ರಾಕ್ಟರ್ಸ್ಗೆ ತುಂಬ ಒಳ್ಳೆ ಝೋನ್. ಈ ಝೋನಲ್ಲಿ ಏನೂ ವಾಸ್ತು ದೋಷ ಇರಬಾರ್ದು. ಅಂಥ ಕೆಲಸ ಮಾಡೋವಂಥವ್ರಿಗೆ ಏನು ವಾಸ್ತು ದೋಷ ಈ ಝೋನ್ಸಲ್ಲಿ ಇರಬಾರ್ದು, ಇದ್ರೆ ಸರಿ ಮಾಡ್ಕೋಬೇಕು. ಆ್ಯಂಡ್ ಸಿವಿಲ್ ಇಂಜಿನಿಯರ್ ವರ್ಕಿಂಗ್ ಅಂಡರ್ ಅದರ್ಸ್, ಬೇರೆ ಸೀನಿಯರ್ ಇಂಜಿನಿಯರ್ ಹತ್ರ ವರ್ಕ್ ಮಾಡ್ತಾ ಇದ್ದಾರೆ, ಅವ್ರಿಗೆ ನಾರ್ತೂ ಕರೆಕ್ಟಾಗಿರಬೇಕು. ಸೌತ್ ವೆಸ್ಟ್ ನಾರ್ತು ಎರಡೂ ಕರೆಕ್ಟಾಗಿರಬೇಕು. ನೆಕ್ಸ್ಟ್ ವೆಸ್ಟ್ ಆಫ್ ಸೌತ್ ವೆಸ್ಟ್. ಇದು ಬಂದು ಎಜುಕೇಶನ್ ಅಂಡ್ ಸೇವಿಂಗ್ ಝೋನು. ಎಜುಕೇಶನ್ ಇಂಡಸ್ಟ್ರಿ, ಟೀಚಿಂಗ್ ಇಂಡಸ್ಟ್ರಿಯಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ, ಟೀಚಿಂಗ್ ಇಂಡಸ್ಟ್ರಿ ಲೈಕ್ ಸ್ಕೂಲು, ಕಾಲೇಜಸ್ಸು, ಇನ್ಸ್ಟಿಟ್ಯೂಟ್ಸು, ಆ ಥರ ಎಲ್ಲ ಇರುತ್ತೆ. ಇನ್ವೆಸ್ಟರ್ಸ್ ಇರ್ತಾರಲ್ವ, ಆಮೇಲೆ ಕಮಿಷನ್ ಏಜೆಂಟು, ಇನ್ವೆಸ್ಟರ್ಸು, ಕಮಿಷನ್ ಏಜೆಂಟು, ಟೀಚಿಂಗ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋ ಅಂಥವ್ರು, ಅದ್ರ ಮೇಲೆ ಇನ್ವೆಸ್ಟ್ ಮಾಡೋ ಅಂಥವ್ರಿಗೆ ವೆಸ್ಟ್ ಆಫ್ ಸೌತ್ ವೆಸ್ಟ್ ಝೋನು ತುಂಬ ಇಂಪಾರ್ಟೆಂಟ್. ಟೀಚಿಂಗ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋ ಅಂಥವ್ರು ಅಂಡರ್ ಸಮ್ ಒನ್ ದೇ ಆರ್ ವರ್ಕಿಂಗ್ ಅಂದರೆ ನಾರ್ತೂ ಅವ್ರಿಗೆ ಇಂಪಾರ್ಟೆಂಟ್. ವೆಸ್ಟ್ ಇದು ಎಲ್ಲರಿಗೂ ಇಂಪಾರ್ಟೆಂಟ್ ಹೇಳ್ಬೇಕಂದ್ರೆ, ಎಸ್ಪೆಷಲಿ ಬಿಸ್ನೆಸ್ ಮಾಡೋ ಅಂಥವ್ರಿಗೆ, ಆಲ್ ಟೈಪ್ ಆಫ್ ಬಿಸ್ನೆಸ್ ಮಾಡೋ ಅಂಥವ್ರಿಗೆ ಈ ವೆಸ್ಟ್ ಝೋನು ತುಂಬ ಇಂಪಾರ್ಟೆಂಟು. ಬಿಕಾಸ್ ಗೇನ್ಸ್ನ ತಂದ್ಕೊಡೋ ಅಂಥ ಝೋನು ವೆಸ್ಟ್ ಝೋನೇ. ಯಾರಿಗೇ ಆಗಲಿ ಗೇನ್ಸ್ ತಂದ್ಕೊಡೋದು, ಪ್ರಾಫಿಟ್ ತಂದ್ಕೊಡೋದು. ಎಷ್ಟೇ ಸಂಪಾದನೆ ಮಾಡಿದ್ರು ನಮ್ಗೆ ಲಾಭ ಇಲ್ಲಪ್ಪ ಅಂತ ಇರ್ತಾರೆ ಸುಮಾರು ಜನ. ನಮ್ಗೆ ಕೋಟಿ ಸಂಪಾದನೆ ಮಾಡಿದ್ದೀವಿ ಈ ವರ್ಷ, ಈ ತಿಂಗಳಲ್ಲಿ ಬಿಸ್ನೆಸ್ಸಲ್ಲಿ, ಆದರೂ ಲಾಭ ನೋಡ್ತಾ ಇಲ್ಲ. ಬಿಕಾಸ್ ಆಫ್ ವೆಸ್ಟ್ ಝೋನ್ ಅವ್ರಿಗೆ ವಾಸ್ತು ದೋಷ ಇರುತ್ತೆ. ಇಟ್ ಮೇ ಬಿ ಎ ಟಾಯ್ಲೆಟ್, ಇನ್ನೇನಾದರೂ ಪೇಂಟಿಂಗ್ಸು, ಅಥವಾ ಇನ್ನೇನಾದರೂ ಆ ಝೋನ್ ಎತ್ತರವಾಗಿರೋದು, ಆ ಥರ ಏನಾದರೂ ಬೆಳೆದಿರೋದು, ಈ ಥರ ಏನಾದರೂ ವಾಸ್ತು ದೋಷಗಳಿದ್ರೆ ಅವ್ರಿಗೆ ಪ್ರಾಬ್ಲಮ್. ಆ್ಯಂಡ್ ಎಸ್ಪೆಷಲಿ ಮೆಟಲ್ ಬಿಸ್ನೆಸ್ ಯಾರು ಮಾಡ್ತಾ ಇರ್ತಾರೆ ಅವ್ರಿಗೆಲ್ಲ ಈ ವೆಸ್ಟ್ ಝೋನು ತುಂಬ ಇಂಪಾರ್ಟೆಂಟ್. ಮೆಟಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋರಿಗೆ ವೆಸ್ಟ್ ಆ್ಯಂಡ್ ನಾರ್ತ್ ಬೋತ್ ಆರ್ ಇಂಪಾರ್ಟೆಂಟ್, ಸಂಬಳಕ್ಕೋಸ್ಕರ ಕೆಲಸ ಮಾಡೋರು.
ನೆಕ್ಸ್ಟ್ ಬಂದು ವೆಸ್ಟ್ ಆಫ್ ನಾರ್ತ್ ವೆಸ್ಟ್. ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಝೋನು ಡಿಪ್ರೆಷನ್ ಝೋನ್. ಈ ಡಿಪ್ರೆಷನ್ ಝೋನ್ ಆಗಿರೋದ್ರಿಂದ ಆ ಝೋನ್ಗೆ ಸಂಬಂಧಪಟ್ಟ ಅವೆಲ್ಲ ಇವಾಗ ಡಿಪ್ರೆಷನ್, ಆ ಅಡಿಕ್ಷನ್ ಯಾರ್ಯಾರು ಆಗ್ತಾರೆ, ಡಿಪ್ರೆಸ್ಡ್ ಅಲ್ಲಿ ಇರೋರೇ ತುಂಬಾ ಅಡಿಕ್ಷನ್ಗೆ ಒಳಗಾಗ್ತಾ ಇರ್ತಾರೆ. ಅಂತ ಬಿಸ್ನೆಸ್ ಮಾಡೋಂಥವ್ರು, ಲಿಕ್ಕರ್ ಬಿಸ್ನೆಸ್, ಈ ಸಿಗರೆಟ್ಟು, ಈ ಪಾನ್ ಗುಟ್ಕಾ ಈ ಥರ ಎಲ್ಲ ವ್ಯಾಪಾರಗಳು ಮಾಡ್ತಾ ಇರ್ತಾರಲ್ವ, ಅವ್ರಿಗೆಲ್ಲ ಈ ಅಡಿಕ್ಷನ್ ಬಿಸ್ನೆಸ್ಗಳು ಮಾಡೋ ಅಂಥವ್ರಿಗೆಲ್ಲ ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಝೋನು ತುಂಬ ಇಂಪಾರ್ಟೆಂಟ್. ಈ ಝೋನಲ್ಲಿ ಅವ್ರಿಗೇನು ವಾಸ್ತು ದೋಷ ಇರಬಾರ್ದು. ನಾರ್ತ್ ವೆಸ್ಟ್ ಝೋನ್, ನಾರ್ತ್ ವೆಸ್ಟ್ ಈಸ್ ಸಪೋರ್ಟಿಂಗ್ ಝೋನ್. ಸಪೋರ್ಟಿಂಗ್ ಝೋನ್ ಅಂದ್ರೆ ಸಪೋರ್ಟಿಂಗ್ ಬಿಸ್ನೆಸ್ಗಳು ಯಾರು ಮಾಡ್ತಾ ಇರ್ತಾರೆ? ಬ್ಯಾಂಕಿಂಗ್ ಸೆಕ್ಟರ್ಸ್, ಬ್ಯಾಂಕ್ಗಳಲ್ಲಿ ಕೆಲಸ ಮಾಡೋರು, ವೆಡ್ಡಿಂಗ್ ಹಾಲ್ಸ್ ಅಲ್ಲಿ ಕೆಲಸ ಮಾಡೋರು. ಇವಾಗ ಒಂದು ಮದುವೆ ಆಗ್ಬೇಕಂದ್ರೆ ತುಂಬಾ ಜನ ಅದಕ್ಕೆ ಸಪೋರ್ಟ್ ಬೇಕು. ವೆಡ್ಡಿಂಗ್ ಹಾಲ್ ಇರಬೇಕು, ಅದಕ್ಕೆ ಫ್ಲವರ್ ಡೆಕೋರೇಷನ್ ಅವ್ರು ಇರಬೇಕು, ಊಟದ ವ್ಯವಸ್ಥೆ ಮಾಡೋರು ಇರಬೇಕು, ಆಸ್ ವೆಲ್ ಆಸ್ ಅದಕ್ಕೆ ನೀರ್ ಸಪ್ಲೈಯಿಂದ ಹಿಡಿದು ಎಲ್ಲಾನು ಇರಬೇಕು. ಈ ತರ ಸಪೋರ್ಟ್ ಒಂದು ಕೆಲಸ, ಒಂದು ಮದ್ವೆಗೆ ತುಂಬಾ ಜನ ಕೆಲಸ ಮಾಡ್ತಾ ಇರ್ತಾರೆ. ಆ ತರ ಸಪೋರ್ಟಿಂಗ್ ಆಗಿ ಸಪೋರ್ಟಿಂಗ್ ಬಿಸ್ನೆಸ್ಗಳು ಯಾರು ಮಾಡ್ತಾ ಇರ್ತಾರೋ ಆ ಥರವ್ರಿಗೆಲ್ಲ ನಾರ್ತ್ ವೆಸ್ಟ್ ಝೋನು ತುಂಬಾ ಇಂಪಾರ್ಟೆಂಟ್. ಅವ್ರು ನಾರ್ತ್ ವೆಸ್ಟ್ ಚೆನ್ನಾಗಿ ಇಟ್ಕೋಬೇಕು, ವಾಸ್ತು ದೋಷ ಇಲ್ದಿರಂಗೆ ಇಟ್ಕೋಬೇಕು. ನೆಕ್ಸ್ಟ್ ಬರೋದು ನಾರ್ತ್ ಆಫ್ ನಾರ್ತ್ ವೆಸ್ಟ್. ನಾರ್ತ್ ಆಫ್ ನಾರ್ತ್ ವೆಸ್ಟ್ ಈ ಝೋನ್ ಬಂದು ಮಸಾಜರ್ಸ್, ಹೇರ್ ಡ್ರೆಸ್ಸರ್ಸ್, ಬ್ಯೂಟಿ ಪಾರ್ಲರ್, ನಮ್ಮ ದೇಹಕ್ಕೆ ಸಂಬಂಧಪಟ್ಟ ತೃಪ್ತಿ ಕೊಡೋ ಅಂಥವು ಬ್ಯೂಟಿ ಪಾರ್ಲರ್ಗೆಲ್ಲ ಹೋಗಿ ಮಸಾಜಸ್ ಮಾಡಿಸ್ಕೊಳ್ಳೋ ಅಂಥವ್ರು ಇರ್ತಾರಲ್ವ, ಅದು ನಮ್ಮ ದೇಹಕ್ಕೆ ಒಂದು ಒಳ್ಳೆ ಸುಖ ತಂದು ಕೊಡುತ್ತೆ. ಸೊ ಇಂತಹವೆಲ್ಲ ಬಿಸ್ನೆಸ್ ಮಾಡೋ ಅಂಥವ್ರಿಗೆ, ಮಸಾಜರ್ಸ್, ಹೇರ್ ಡ್ರೆಸ್ಸರ್ಸ್, ಬ್ಯೂಟಿ ಪಾರ್ಲರ್ಸ್ ಬಿಸ್ನೆಸ್ ಮಾಡೋ ಅಂಥವ್ರು ನಾರ್ತ್ ಆಫ್ ನಾರ್ತ್ ವೆಸ್ಟ್ ಝೋನು ತುಂಬ ಇಂಪಾರ್ಟೆಂಟು. ಅವರು ಈ ಝೋನ್ಸ್ನ ವಾಸ್ತು ದೋಷ ಇಲ್ದಿರಂಗೆ ನೋಡ್ಕೋಬೇಕು. ಇದ್ರೆ ಆ ಝೋನ್ಗೆ ಸಂಬಂಧಪಟ್ಟ ರೆಮಿಡೀಸು ಮಾಡಿಕೊಂಡ್ರೆ ಅವ್ರಿಗೆ ವ್ಯಾಪಾರದಲ್ಲಿ ಒಳ್ಳೆ ಅಭಿವೃದ್ಧಿ ಆಗುತ್ತೆ. ಆ್ಯಂಡ್ ಇವತ್ತಿನ ಟಾಪಿಕ್ ಇಷ್ಟೇ. ನಾನು ಅಂದ್ಕೊಂಡಿರುವಂಥ ಟಾಪಿಕ್ಕು ಈ 2 ದಿವಸದಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್. ಅಟೆಂಡ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಎನಿ ಕ್ವಶನ್ಸ್ ಇದ್ದರೆ ಕೇಳಿ, ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಾದ್ರು ಕ್ವಶನ್ಸ್ ಇದೆಯಾ? ಏನಾದ್ರು ಅರ್ಥ ಆಗಿಲ್ವಾ ಎಲ್ಲಾದ್ರೂ? ನೀವೇನಾದ್ರೂ ಟಿಪ್ಸ್ ಕೊಡ್ತೀರಾ ಸರಸ್ವತಿ ನನ್ನ ಕೆರಿಯರ್ಗೆ? ನಿಮ್ಮ ಕೆರಿಯರ್ ಏನು ಹೇಳಿ? ಟೀಚರ್ ಪ್ರೊಫೆಷನ್. ನಾನು ನಿಮ್ಗೆ ಹೇಳಿದ್ನಲ್ವಾ, ನಿಮ್ಮ ಪ್ರೊಫೆಷನ್ಗೆ ಸಂಬಂಧಪಟ್ಟ ಝೋನು. ಹೌದು, ನಾರ್ತ್ ಈಸ್ಟ್. ನಾರ್ತ್ ಈಸ್ಟ್ ನೀವು ಅಂಡರ್ ಯಾರಾದ್ರೂ ಕೆಲಸ ಮಾಡ್ತಾ ಇದ್ರೆ ಅವಾಗ ನಿಮ್ ನಾರ್ತ್ ಈಸ್ಟ್ ಎರಡು ನಿಮ್ಗೆ ವಾಸ್ತು ದೋಷ ಇಲ್ದಿರಂಗ್ ನೋಡ್ಕೊಳ್ಳಿ. ಇದ್ರೆ ರೆಮಿಡೀಸ್ ಮಾಡ್ಕೊಳ್ಳಿ. ಮುಖ್ಯವಾಗಿ ಇವಾಗ ನಾನು ಏನ್ ರೆಮಿಡಿ ಹೇಳಿದೀನೋ ಆ ರೆಮಿಡೀಸ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಅದು ಹೆಲ್ಪ್ ಆಗುತ್ತೆ. ಏನಾರು ನಿಮ್ ಟಾಯ್ಲೆಟ್ ಅಥವಾ ಕಿಚನ್ ಏನಾರು ಆ ಝೋನ್ಸ್ ಅಲ್ಲಿ ಬಂದಿದ್ರೆ ರೆಮಿಡೀಸ್ ಮಾಡ್ಕೊಳ್ಳಿ. ಇಟ್ ವಿಲ್ ಇಂಪ್ರೂವೈಸ್ ಇನ್ ಯುವರ್ ಕೆರಿಯರ್. ಅಂಡ್ ಆಸ್ ಐ ಸೆಡ್, ಪೇಂಟಿಂಗ್ಸ್, ಕರ್ಟನ್ಸ್ ರೆಡ್ ಫ್ಯಾಮಿಲಿದು ಹಾಕ್ಬೇಡಿ ನಾರ್ತ್ ಕಡೆ. ತುಂಬಾ ಜನ ಮನೆಗಳಲ್ಲಿ ಎಲ್ಲಾರು ಆಲ್ಮೋಸ್ಟ್ ಜಾಸ್ತಿ ಕೊಳೆ ಆಗುತ್ತೆ ಅಂತ ಡಾರ್ಕ್ ಕಲರ್ಸ್ ಯೂಸ್ ಮಾಡ್ತಾ ಇರ್ತಾರಲ್ವಾ. ಸೊ ಡೋಂಟ್ ಯೂಸ್ ನಾರ್ತ್ ಕಡೆ ಡಾರ್ಕ್ ಕಲರ್ ಕರ್ಟನ್ಸ್ ಯೂಸ್ ಮಾಡಬೇಡಿ. ಇನ್ ಕೇಸ್ ನಿಮ್ಗೆ ಸೋಫಾಗಳು ಅವೆಲ್ಲಾನು ನಿಮ್ಗೆ ಆ ಕಲರ್ಸ್ ಇದ್ರೆ ಸೋಫಾಗಳ ಮೇಲೆ ಕ್ಲಾತ್ ಬರುತ್ತಲ್ವಾ,
ಅದನ್ನ ವೈಟ್ ಹಾಕೋದು. ವೈಟ್ ಅಥವಾ ವೈಟ್ ಅಲ್ಲ, ಬ್ಲೂ ಫ್ಯಾಮಿಲಿ ಕಲರ್ಸ್ ಹಾಕ್ಬಿಡಿ. ಓಕೆ. ಅಂಡ್ ನಿಮ್ಗೆ ವಾಷಿಂಗ್ ಮಿಷಿನ್ ಆ ಥರವೆಲ್ಲ ನಾರ್ತ್ ಕಡೆ ಇದ್ರೆ ಅಷ್ಟು ಒಳ್ಳೆ ಇದು ಬರೋದಿಲ್ಲ. ನಾನು ವಾಷಿಂಗ್ ಮಿಷಿನ್ಗೆ ಹೇಳ್ತೀನಿ ಆ್ಯಕ್ಚುಲಿ. ನಿಮಗೆ ನಾರ್ತ್, ನಾನು ಸೌತ್ ವೆಸ್ಟ್ ತೋರಿಸಿದ್ನಲ್ವಾ, ನಿಮಗೆ ಝೋನ್ಸ್ ತೋರಿಸ್ತೀನಿ ರೀ. ವಾಷಿಂಗ್ ಮಿಷಿನ್ ಈಸ್ಟ್ ಆಫ್ ನಾರ್ತ್ ಈಸ್ಟ್ ತುಂಬಾ ಒಳ್ಳೆ ಝೋನು ವಾಷಿಂಗ್ ಮಿಷಿನ್ ಇಡೋದಿಕ್ಕೆ. ಅದು ಚರ್ನಿಂಗ್ ಝೋನು. ಮಿಕ್ಸಿ ಮಿಕ್ಸಿ ಆಗ್ಲಿ ಇದಾಗ್ಲಿ ವಾಷಿಂಗ್ ಮಿಷಿನ್ ಆಗ್ಲಿ ಇವೆಲ್ಲ ಏನ್ ಮಾಡುತ್ತೆ, ರುಬ್ಬುತ್ತಲ್ವಾ. ಆಗಿನ ಕಾಲದಲ್ಲಿ ಈ ಮೊಸರು ಇದ್ ಮಾಡ್ತಾರಲ್ವಾ, ಬೆಣ್ಣೆ ತೆಗಿತಾರಲ್ವಾ, ಆ ತರದ್ದು ಈ ಝೋನ್ ಅಲ್ಲಿ ಇಟ್ಟು ಮಾಡ್ತಾ ಇದ್ರಂತೆ ಆಗಿನ ಕಾಲದವರು. ಕಿಚನ್ ಅದ್ರ ಪಕ್ಕದಲ್ಲಿರೋ ಸೌತ್ ಈಸ್ಟ್ ಅಲ್ವಾ, ಇಲ್ಲಿ ಇಟ್ಕೊಂಡು ಮಾಡ್ತಾ ಇದ್ರಂತೆ. ಅದು ಚರ್ನಿಂಗ್ ಝೋನು. ವಾಷಿಂಗ್ ಮಿಷಿನ್ ಈ ಝೋನು ಒಳ್ಳೇದು. ಅಥವಾ ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಝೋನ್ ಒಳ್ಳೇದು. ಇಲ್ಲಿ ಸೌತ್ ಆಫ್ ಸೌತ್ ವೆಸ್ಟ್ ಅಲ್ಲಿ ಇದ್ರೆ ವಾಷಿಂಗ್ ಮಿಷಿನ್ ಒಳ್ಳೇದೇ, ಯಾಕಂದ್ರೆ ಅದು ಎಕ್ಸ್ಪೆಂಡಿಚರ್ ಝೋನ್ ಆಗಿರೋದ್ರಿಂದ. ಬಟ್ ಏನಾಗುತ್ತೆ ಅಂದ್ರೆ ಆ ಝೋನ್ ಅಲ್ಲಿ ಇಟ್ಟಿರೋ ವಸ್ತುಗಳು ಬೇಗ ರಿಪೇರಿಗೆ ಬರ್ತಾ ಇರುತ್ತೆ. ಬೆಟರ್ ನಾಟ್ ಟು ಕೀಪ್ ದೇರ್. ಓಕೆ, ನೀವು ಎಲ್ಲ ನಿಮ್ ಬಾತ್ರೂಮ್ ನಾರ್ತ್ ಕಡೆ ಬಂದಿದೆ, ಅಲ್ಲೇ ವಾಷಿಂಗ್ ಮಿಷಿನ್ ಇಟ್ಟಿದೀವಿ, ಏನ್ ಮಾಡ್ಬೇಕು, ಅದ್ರ ಮೇಲೆ ಒಂದು ಬ್ಲೂ ಕಲರ್ ಬಟ್ಟೆ ಹಾಕಿ. ಈಸ್ಟ್ ಇಂದ ಸೌತ್ ವರ್ಗೂ ನಿಮ್ ಬಚ್ಚಲ ಮನೆ ಬಂದಿದೆ, ನಮ್ ವಾಷಿಂಗ್ ಮಿಷಿನ್ ಅಲ್ಲೇ ಇಟ್ಟಿದೀವಿ, ಅದ್ರ ಮೇಲೆ ಗ್ರೀನ್ ಕಲರ್ ಬಟ್ಟೆ ಹಾಕಿ. ಸೌತ್ ಇಂದ ವೆಸ್ಟ್ ವರ್ಗೂ ನಮ್ ಟಾಯ್ಲೆಟ್ ಬಂದ್ಬಿಟ್ಟಿದೆ. ಇವಾಗ ಬೆಡ್ರೂಮ್ ಸೌತ್ ವೆಸ್ಟ್ ಆದ್ರೆ ಸೌತ್ ವೆಸ್ಟ್ ಅಲ್ಲಿ ನಮ್ಗೆ ವೆಸ್ಟ್ ಸೈಡ್ ಅಥವಾ ಈ ಕಡೆ ಸೌತ್ ವೆಸ್ಟ್, ಈ ಕಡೆ ನಮ್ ಟಾಯ್ಲೆಟ್ ಅಟ್ಯಾಚ್ಡ್ ಇಟ್ಬಿಟ್ಟಿರ್ತಾರೆ. ಅಂತವ್ರು ಯೆಲ್ಲೋ ಕಲರ್ ಹಾಕೊಳ್ಳಿ ಅದ್ರ ವಾಷಿಂಗ್ ಮಿಷಿನ್ ಮೇಲೆ. ಟಾಪ್ ಲೋಡ್ ಆದ್ರೆ ಮೇಲೆ ಹಾಕೊಳ್ಳಿ. ನಿಮ್ ಟಾಪ್ ಲೋಡ್ ಆದ್ರೂ ನಿಮ್ಗೆ ಫ್ರಂಟ್ ಲೋಡ್ ಆದ್ರೂ ಮೇಲ್ಗಡೆ ಹಾಕೋಬಹುದು ಅಲ್ವಾ. ಟಾಪ್ ಲೋಡ್ ಜಸ್ಟ್ ನೀವು ಯೂಸ್ ಮಾಡೋವಾಗ ಡೋರ್ ತೆಗಿಯೋದು ಅಷ್ಟೇ ಅಲ್ವಾ, ಅವಾಗ ಬಟ್ಟೆ ಪಕ್ಕಕ್ಕೆ ಇಡಿ, ಮತ್ತೆ ಯೂಸ್ ಮಾಡೋ ಅದನ್ನ ಮತ್ತೆ ಬಟ್ಟೆ ಹಾಕ್ಬಿಡ್ಬೋದು. ವೆಸ್ಟ್ ಇಂದ ನಾರ್ತ್ ವರ್ಗೂ ನಿಮ್ದು ಬಚ್ಚಲ ಮನೆ ಇದೆ, ಅಲ್ಲೇ ವಾಷಿಂಗ್ ಮಿಷಿನ್ ಇಟ್ಟಿದೀವಿ ಅಂದ್ರೆ ವೈಟ್ ಕಲರ್ ಕ್ಲಾತ್ ಹಾಕಿ ಅದ್ರ ಮೇಲೆ. ಸೊ ಅವಾಗ ಅದಕ್ಕೆ ಸಂಬಂಧಪಟ್ಟ ವಾಸ್ತು ದೋಷ ಇರೋದಿಲ್ಲ. ಸರಸ್ವತಿ, ಎಸ್, ನಂದೊಂದು ಕ್ವಶನ್. ಇವಾಗ ಡೋರ್ ನಲ್ಲಿ ಹೊರಗಡೆ ಇವಾಗ ಗ್ರೀನ್ ರೆಡ್ ಗ್ರೀನ್ ಅಥವಾ ಬ್ಲೂ ಒಂದು ಟೇಪ್ ಬರುತ್ತೆ, ಅದನ್ನ ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ ನೀವು ಅದನ್ನ ಹಾಕಿ ಅಂತ ಹೇಳ್ತಿದ್ದೀರಾ ಅಲ್ವಾ. ಈಗ ಗ್ರೀನ್ ಟೇಪು ಮನೆಯಿಂದ ಹೊರಗಡೆ ಹೊಸಲು ಆಚೆ ಹಾಕ್ಬೇಕು. ಎಸ್, ಎಕ್ಸಾಕ್ಟ್ಲಿ ಅಲ್ವಾ. ಅದ್ ಹಾಕೋದ್ರಿಂದ ಮನೇಲಿ ಇರೋ ಯಾವುದೇ ವಾಸ್ತು ದೋಷ ಇದ್ರೆ ನಿವಾರಣೆ ಆಗತ್ತಾ, ಅಥವಾ ಸ್ಪೆಸಿಫಿಕ್ ಆಗಿ ಇಂಥದ್ದೇ ನಿವಾರಣೆ ಆಗುತ್ತೆ ಅಂತ ಏನಾದ್ರು ಇದೆಯಾ? ಸ್ಪೆಸಿಫಿಕ್ ಆಗಿ ಮೇನ್ ಡೋರ್ ಎಂಟ್ರೆನ್ಸ್ ಇಂದ ಬರುವಂತಹ ವಾಸ್ತು ದೋಷಗಳು ನಿವಾರಣೆ ಆಗುತ್ತೆ. ಓನ್ಲಿ ಫಾರ್ ಎಂಟ್ರೆನ್ಸ್. ನಿಮ್ಗೆ ಹೇಳಿದ್ನಲ್ವಾ, ಎಕ್ಸಾಕ್ಟ್ ನಿಮ್ದು ಈಸ್ಟ್ ಬಾಗ್ಲು ಪೂರ್ವದ ಬಾಗ್ಲಾದ್ರೆ 90 ಡಿಗ್ರೀಸ್ ಅಲ್ಲಿ ಎಕ್ಸಾಕ್ಟ್ ಆಗಿ ನಿಮ್ಗೆ ಇದಿಲ್ಲ ಅಂದ್ರೆ, ಮನೆ ಬಾಗ್ಲು ಇಲ್ಲ ಆ ಕಡೆ ಈ ಕಡೆ ಬಂದಿದೆ ಅಂದ್ರೆ, ಅವಾಗ ಆ ಝೋನ್ ಇಂದ ಬರುವಂತಹ ಪ್ರಾಬ್ಲಮ್ಸ್ ಏನಿರುತ್ತೋ ಅವು ನಿವಾರಣೆ ಆಗುತ್ತೆ. ಬಿಸ್ನೆಸ್ ಮಾಡೋರಿಗೆ ಯಾವ ಝೋನ್ ಎಲ್ಲಿ ಯಾವ್ದನ್ನ ಸರಿಪಡಿಸ್ಕೋಬೇಕು? ಯಾವ ಬಿಸ್ನೆಸ್ ಮಾಡ್ತಾರೆ ಅದು ಇಂಪಾರ್ಟೆಂಟ್. ಬಿಸ್ನೆಸ್ ಅಂದ್ರೆ ಇವಾಗ ನಮ್ಮ ಹಸ್ಬೆಂಡ್ ಮಾಡೋದು ಬಂದು ಸಿವಿಲ್ ಕಾಂಟ್ರಾಕ್ಟರ್. ಅವರು ಸೌತ್ ವೆಸ್ಟ್ ನೈಋತಿ ಝೋನ್ ಅವ್ರಿಗೆ ತುಂಬಾ ಇಂಪಾರ್ಟೆಂಟ್. ಒಂದು ನೈಋತಿ ಆಕ್ಚುಲಿ ಅದು ನಿಮ್ಗೆ ಹೇಳ್ತೀನಿ ನೋಡಿ. ಇವಾಗ ನಿಮ್ ಹಸ್ಬೆಂಡ್ ಸಿವಿಲ್ ಕಾಂಟ್ರಾಕ್ಟರ್ ಅಲ್ವಾ, ಸೌತ್ ವೆಸ್ಟ್ ಇದೆ ಅಲ್ವಾ ನಾನು ಹೇಳಿದ್ದು. ಈ ಸೌತ್ ವೆಸ್ಟ್ ಝೋನ್ ನಿಮ್ ಹಸ್ಬೆಂಡ್ಗೆ ಇಂಪಾರ್ಟೆಂಟ್. ಇದ್ರ ಜೊತೆಗೆ ನಿಮ್ ಹಸ್ಬೆಂಡ್ ಪಬ್ಲಿಕ್ ಜೊತೆ ಕೆಲಸ ಮಾಡೋದ್ರಿಂದ ಈಸ್ಟ್ ಇಂಪಾರ್ಟೆಂಟ್. ಗವರ್ಮೆಂಟ್ ಅಲ್ವಾ ನಿಮ್ ಹಸ್ಬೆಂಡ್ ಮಾಡೋದು. ಹೌದೌದು. ಅವ್ರಿಗೆ ಈಸ್ಟ್ ಸೌತ್ ವೆಸ್ಟ್ ಇವೆರಡು ಇಂಪಾರ್ಟೆಂಟ್. ಈ ಝೋನ್ಸ್ ಅಲ್ಲಿ ಟಾಯ್ಲೆಟ್, ಕಿಚನ್ ಈ ತರ, ಆಮೇಲೆ ಆ ಝೋನ್ ಬೆಳ್ದಿರೋದು, ಈ ತರ ವಾಸ್ತು ದೋಷಗಳು ಇಲ್ದಿರಂಗ್ ನೋಡ್ಕೊಳ್ಳಿ. ಆವಾಗ ನಿಮ್ಗೆ ಬಿಸ್ನೆಸ್ ಅಭಿವೃದ್ಧಿ ಆಗುತ್ತೆ. ಮುಖ್ಯವಾಗಿ ಅವ್ರಿಗೆ ಈಸ್ಟ್ ಗವರ್ಮೆಂಟ್ ಅವ್ರ ಜೊತೆ ಕೈ ಜೋಡಿಸಿ ಕೆಲಸ ಮಾಡೋದ್ರಿಂದ ಈಸ್ಟ್,
ಅಂಡ್ ಓಕೆ ಸಿವಿಲ್ ಕಾಂಟ್ರಾಕ್ಟರ್ಸ್ಗೆ, ಬಿಲ್ಡಿಂಗ್ ಕಟ್ಟೋರ್ಗೆ, ಸಿವಿಲ್ ವರ್ಕ್ ಹಾ. ಏನೇ ಮಾಡ್ಸೋರ್ಗು ಸೌತ್ ವೆಸ್ಟ್ ತುಂಬಾ ಇಂಪಾರ್ಟೆಂಟ್. ಅದು ಅರ್ತ್ ಎಲಿಮೆಂಟ್, ಅದು ಭೂತತ್ವದ ಎಲಿಮೆಂಟ್. ಓಕೆ ಓಕೆ ಸೊ ಅವ್ರು ಎಲ್ಲ ಅದೇ ಅಲ್ವಾ, ಭೂಮಿದೆ ಅಲ್ವಾ ಮಾಡ್ಸೋದು, ಅಗಿಯೋದು, ಹೌದು. ಸಿಮೆಂಟ್ ಇದು ಮಾಡ್ಸೋದು ಅಥವಾ ನಾನ್ ಕೇಳಿರೋ ಪ್ರಕಾರ ಈ ಜನರಲ್ ಆಗಿ ಹೇಳ್ತಾರೆ ವಾಸ್ತುನಲ್ಲಿ ಆ ಸೌತ್ ವೆಸ್ಟ್ ಅಲ್ಲಿ ನಲ್ಲಿ ಇರಬಾರ್ದು, ನೀರ್ ಹೋಗ್ಬಾರ್ದು ಅಂತ ಹೇಳ್ತಾರಲ್ಲ, ನಿಮ್ ಪ್ರಕಾರ ಏನು ಅದು ನಿಜನಾ? ಹೌದು. ಏನಂದ್ರೆ ಆ ಕಡೆ ವಾಟರ್ ತುಂಬಾ ಹೋಗ್ತಾ ಇದ್ರೆ ಹೆಸರು ಇರೋದಿಲ್ಲ, ಆಮೇಲೆ ಸ್ಟೆಬಿಲಿಟಿ ಇರೋದಿಲ್ಲ. ನಾನ್ ನಿಮ್ಗೆ ಆಂಟಿ ಎಲಿಮೆಂಟ್ಸ್ ನೆನೆ ತೋರ್ಸುದ್ನಲ್ವಾ ನಿಮ್ಗೆ, ಇಲ್ಲೂ ಇದೆ, ಒಂದ್ ನಿಮಿಷ ತೋರಿಸ್ತೀನಿ ರೀ. ಇಲ್ಲಿ ನೋಡಿ, ಇವಾಗ ನಮ್ಗೆ ಗೊತ್ತಿರೋ ಹಂಗೆ ಭೂಮಿಗೆ ತುಂಬಾ ನೀರ್ ಹಾಕ್ತಾ ಇದ್ರೆ ಏನಾಗುತ್ತೆ, ಕೊಚ್ಚೆ ಜಾಸ್ತಿ ಆಗಿ ಅಲ್ಲಿ ಮಣ್ಣಲ್ಲಿ ಹಿಡ್ತಾ ಇರೋದಿಲ್ಲ ಅಲ್ವಾ, ಹೌದು. ಹಿಡ್ತಾ ಇರೋದಿಲ್ಲ. ತುಂಬಾ ನೀರ್ ಜಾಸ್ತಿ ಆದ್ರೆ ಏನಾಗುತ್ತೆ, ಲೂಸ್ ಲೂಸ್ ಆಗೋಗುತ್ತೆ ಮಣ್ಣೆಲ್ಲ, ಹಿಡ್ತಾ ಕಡಿಮೆ ಆಗುತ್ತೆ. ನೀರು ಹೌದು. ಭೂಮಿಗೆ ಆಂಟಿ. ಸೌತ್ ವೆಸ್ಟ್ ಬಂದು ಸೌತ್ ಕಡೆ ಎಲ್ಲ ಏನು ಅರ್ತ್ ಎಲಿಮೆಂಟ್, ಭೂತತ್ವ. ಭೂತತ್ವದ ಕಡೆ ನೀವು ನೀರ್ ಜಾಸ್ತಿ ಮಾಡಿದ್ರೆ ಅಲ್ಲಿ ಸ್ಟೆಬಿಲಿಟಿ ಕಡಿಮೆ ಆಗ್ಬಿಡುತ್ತೆ, ಸ್ಟೆಬಿಲಿಟಿ ಇರೋದಿಲ್ಲ, ಬಿಸ್ನೆಸ್ ನಲ್ಲಿ ಗ್ರೋತ್ ಇರೋದಿಲ್ಲ, ಅವರು ಸ್ಟೇಬಲೈಸ್ ಆಗಿ ಬಿಸ್ನೆಸ್ ಮಾಡೋದಿಕ್ ಆಗೋದಿಲ್ಲ. ಓಕೆ, ಇನ್ ಕೇಸ್ ಅದು ನಲ್ಲಿ ಇತ್ತು ಅಂದ್ರೆ ನಾವು ಯೂಸ್ ಮಾಡಬಾರ್ದಾ? ಬೆಟರ್, ಓಕೆ, ಯೂಸ್ ಮಾಡದಿದ್ರೆ ಬೆಟರ್. ಇನ್ ಕೇಸ್ ಟಾಯ್ಲೆಟ್ ಇದೆ, ಅದೊಂದೇ ಅಪ್ಪ ಇರೋದು, ಇನ್ನೇನು ಮಾಡೋದಿಕ್ ಆಗೋದಿಲ್ಲ, ಅದ್ರ ಬಗ್ಗೆ ಅದನ್ನೇ ಯೂಸ್ ಮಾಡ್ಬೇಕು. ಹೇಳದ್ನಲ್ವಾ ನಾನ್ ನಿಮ್ಗೆ ಟೇಪ್, ಓಕೆ ಓಕೆ, ಈ ತರ ಸೌತ್ ಕಡೆ ಆದ್ರೆ ಈ ತರ ಟೇಪ್ ಹಾಕೊಳ್ಳಿ. ಆ ಕಡೆ ಬಚ್ಚಲ್ ಮನೆ ಇದ್ದು ಟಾಯ್ಲೆಟ್ ಇದ್ದು ಅದ್ ಬಿಟ್ರೆ ಇನ್ನೊಂದ್ ಏನಿಲ್ಲಪ್ಪ, ಏನ್ ಮಾಡ್ಬೇಕು ಅಂದ್ರೆ ಟೇಪ್ ಹಾಕೊಳ್ಳಿ. ಆಕ್ಚುಲಿ ನಾನು ಇನ್ನೊಂದು ಹೇಳ್ಬೇಕು ನಿಮ್ಗೆ, ಈ ಟೇಪ್ ಬಂದು ನಿಮ್ಗೆ ಟೆಂಪ್ರವರಿ ಹೆಲ್ಪ್ ಆಗುತ್ತೆ. ಸ್ವಲ್ಪ ದಿವಸ ಆದ್ರೆ ಅದು ಗಮ್ ಎದ್ದೋಗುತ್ತೆ, ಬೇರೆ ಟೇಪ್ಸ್ ಆದ್ರೂ ಹಾಕ್ತಾ ಇರ್ಬೇಕು. ಇಲ್ಲಾಂದ್ರೆ ಆ ಝೋನ್ಗೆ ಸಂಬಂಧಪಟ್ಟ ಮೆಟಲ್ ಸ್ಟ್ರಿಪ್ ಭೂಮಿ ಟೈಲ್ಸ್ ಕಟ್ ಮಾಡೋರ್ ಹತ್ರ ಕಟ್ ಮಾಡಿಸ್ಬಿಟ್ಟು, ಅದು 1 ಇಂಚು ಮೆಟಲ್ ಸ್ಟ್ರಿಪ್ ಅದಕ್ಕೆ ಹಾಕ್ಬಿಟ್ಟು ಇದ್ ಮಾಡ್ಕೋಬೇಕು, ವೈಟ್ ಸಿಮೆಂಟ್ ಹಾಕ್ಬಿಡ್ಬೇಕು. ಬಟ್ ಅದಂದ್ರೆ ಸ್ವಂತ ಮನೆ ಇದ್ರೆ ಮಾಡ್ಕೋಬಹುದು, ಬಾಡಿಗೆ ಮನೆ ಇದ್ರೆ ಬೆಟರ್ ಯೂಸ್ ದ ಟೇಪ್. ನೀವು ಮತ್ತೆ ಮತ್ತೆ ಚೇಂಜ್ ಮಾಡ್ಕೋತಾ ಇರಿ. ಟೇಪ್ ಗಮ್ ಒಟ್ಟೋದ್ರೆ ಮತ್ತೆ ಮತ್ತೆ ಹೊಸ ಟೇಪ್ ಹಾಕೋತಾ ಇರಿ ಅಷ್ಟೇ. ಓಕೆ ಓಕೆ, ಸರಿ, ಥ್ಯಾಂಕ್ ಯು. ವೆಲ್ಕಮ್. ಎನಿ ಅದರ್ ಕ್ವೆಶನ್ಸ್? ಇನ್ನೇನಾದ್ರು ಪ್ರಶ್ನೆ ಇದೆಯಾ? ಸರಸ್ವತಿ ಅವರೇ, ಇದು ದೇವ್ರ ಮನೆಯಲ್ಲಿ ದುರ್ಗಾ ದೇವಿದು ಮೂರ್ತಿ ಇಟ್ಕೋಬೋದಾ? ಮೂರ್ತಿ ದುರ್ಗಾದೇವಿದು ಇಡ್ಬೋದು, ಬಟ್ ಅದು ಎಷ್ಟಿದೆ ನಿಮ್ ವಿಗ್ರಹನ? ಹಾ, ಚಿಕ್ಕದು ಇಟ್ಕೊಳ್ಬೋದಾ ಅಂತ. ಚಿಕ್ಕದಂದ್ರೆ ಎಷ್ಟಿರ್ಬೇಕು ಅಂದ್ರೆ, 1 ನಿಮಿಷ ನಾನು ಇದನ್ನು ಸ್ಟಾಪ್ ಮಾಡ್ತೀನಿ. ಚಿಕ್ಕದು ಎಷ್ಟಿರ್ಬೇಕಂದ್ರೆ, ನಿಮ್ ಹಸ್ಬೆಂಡ್, ನಿಮ್ ಮನೇಲಿ ನಿಮ್ ಮಾವನವ್ರು ಇದಾರ? ಇಲ್ಲ. ನಿಮ್ ಹಸ್ಬೆಂಡ್ ಏನಾ ನಿಮ್ ಮನೆಗೆ ಎಲ್ಡರ್? ನಿಮ್ ಹಸ್ಬೆಂಡ್ ಎಬ್ಬೆಟ್ಟು ಇಲ್ಲಿಂದ ಇಲ್ಲಿ ತನಕ ಎಷ್ಟು ಉದ್ದ ಇದೆಯೋ ಅಷ್ಟೇ ವಿಗ್ರಹ ಇಡ್ಬೇಕು. ವಿಗ್ರಹಗಳೆಲ್ಲ ಇಷ್ಟೇ ಇರ್ಬೇಕು. ಯಾರ್ದೇ ಮನೆ ಆಗ್ಲಿ, ಮನೆಯಲ್ಲಿ ದೊಡ್ಡವ್ರು ಯಾರು ಇರ್ತಾರೋ, ಫಸ್ಟ್ ಮಾವ, ಅವ್ರಿಲ್ಲ ಅಂದ್ರೆ ದೊಡ್ಡ ಮಗ ಅಥವಾ ಹಸ್ಬೆಂಡ್, ಅವ್ರ ಎಬ್ಬೆಟ್ಟು ಇಷ್ಟು ಅಷ್ಟೇ ಇಡ್ಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ, ವಿಗ್ರಹಗಳು ದೊಡ್ಡ ದೊಡ್ಡ ಸೈಜ್ ಇಟ್ಕೊಂಡ್ರೆ, ವಿಗ್ರಹಗಳು ಆಕ್ಚುಲಿ ದಿಸ ಅಭಿಷೇಕ ಮಾಡಿಸ್ಬೇಕು, ಪೂಜೆ ಮಾಡಬೇಕು, ಅದಕ್ಕೆ ನಾವು ನೈವೇದ್ಯ ಮಾಡ್ಬೇಕು ಇಂಪಾರ್ಟೆಂಟ್ ಆಗಿ. ಅದನ್ನ ನಾವು ಮಾಡಿಲ್ಲ ಅಂದ್ರೆ, ದಿಸ ನಾವು ಪೂಜೆ ಮಾಡಿ ನೈವೇದ್ಯ ಮಾಡಿಲ್ಲ ಅಂದ್ರೆ ಅದು ನಮ್ಮನ್ನೇ ತಿನ್ನಕ್ ಸ್ಟಾರ್ಟ್ ಮಾಡ್ಬಿಡುತ್ತಂತೆ. ಬಿಕಾಸ್ ಆಫ್ ದಟ್ ನಾವು ವಿಗ್ರಹ, ಮನೆಯಲ್ಲಿ ಯಾರು ದೊಡ್ಡವ್ರು ಇರ್ತಾರೋ, ಮನೆ ಯಜಮಾನ್ರು, ಅವ್ರದ್ದು ಇಷ್ಟೇ ಹೆಬ್ಬೆಟ್ಟು. ಮೇಲ್ಗಡೆ ಭಾಗ ಇದೆಯಲ್ವಾ, ಮಧ್ಯದಲ್ಲಿ ಒಂದ್ ಗೆರೆ ಬರುತ್ತಲ್ವಾ, ಅಲ್ಲಿಂದ ಮೇಲ್ಭಾಗ ಎಷ್ಟಿದ್ರೆ ಅಷ್ಟೇ ಉದ್ದ ಇಟ್ಕೋಬೇಕು. ವಿಗ್ರಹಗಳು ಅದಕ್ಕಿಂತ ದೊಡ್ಡದು ಮನೆಯಲ್ಲಿ ಇಟ್ಟು ಪೂಜೆ ಮಾಡಂಗಿಲ್ಲ, ಮಾಡಬಾರ್ದು. ಯಾವುದೇ ವಿಗ್ರಹ ಆಗ್ಲಿ, ಲಕ್ಷ್ಮಿ, ಗಣೇಶ, ದುರ್ಗಾ, ಯಾರೇ ಆಗ್ಲಿ, ಅದಕ್ಕಿಂತ ದೊಡ್ಡ ಮೂರ್ತಿಗಳಿಟ್ಟು ಪೂಜೆ ಮಾಡಬೇಡಿ. ನಮ್ಮ ಅಭಿವೃದ್ಧಿ ಕಡಿಮೆ ಆಗ್ಬಿಡುತ್ತೆ.
ಇಟ್ಕೋಬೋದು, ಇಷ್ಟೇ ಇಡಿ. ಇದು ಎಷ್ಟಿದೆಯೋ ಅಷ್ಟೇ ಇಡಿ, ಅದಕ್ಕಿಂತ ಜಾಸ್ತಿ ಇಟ್ಟು ಪೂಜೆ ಮಾಡಬೇಡಿ. ತುಂಬಾ ಜನ ದೊಡ್ಡ ದೊಡ್ಡ ಇಷ್ಟಿಷ್ಟು ಉದ್ದ ಎಲ್ಲ ವಿಗ್ರಹಗಳು ತಂದು ಇಟ್ಕೊಂಡ್ಬಿಟ್ಟಿರ್ತಾರೆ ಮನೆಯಲ್ಲಿ. ನೈವೇದ್ಯ ದಿವಸ ಮಾಡಿಲ್ಲ ಅಂದ್ರೆ ಆ ತರ ವಿಗ್ರಹಗಳು ಇಟ್ಕೊಂಡು ಪೂಜೆ ಮಾಡಬಾರ್ದು. ಇನ್ನೇನಾದ್ರು ಪ್ರಶ್ನೆ ಇದೆಯಾ? ವಾಸ್ತುಗೆ ಸಂಬಂಧಪಟ್ಟ ಪ್ರಶ್ನೆಗಳೇನಾದ್ರು ಇದೆಯಾ? ಓಕೆ ದೆನ್, ಥ್ಯಾಂಕ್ ಯು ಸೋ ಮಚ್. 2 ದಿವಸ ನಿಮ್ಮ ಟೈಮ್ ಸ್ಪೆಂಡ್ ಮಾಡಿ ಇದ್ದು ಕಲಿಯೋಕ್ಕೆ ಬಂದಿದ್ದಕ್ಕೆ. ಆ್ಯಂಡ್ ಎನಿಥಿಂಗ್ ಎಲ್ಸ್ ಕಾಂಟ್ಯಾಕ್ಟ್ ಮೀ. ಐ ಥಿಂಕ್ ನಿಮ್ಗೆಲ್ಲರಿಗೂ ಎಲ್ಲರ ಹತ್ರ ನಮ್ಮ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.